ಇವತ್ತಿನ ಕಾರ್ಯಕ್ರಮದಲ್ಲಿ ವಾರದ ವಿಶೇಷತೆ ಏನೇನಿದೆ ನೋಡೋಣ. ಅದರ ಜೊತೆಗೆ ದ್ವಾದಶ ರಾಶಿಗಳ ವಾರದ ಫಲವನ್ನ ನೋಡೋಣ. ಜೊತೆಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ಇಷ್ಟು ದಿನ ನೀವು ಜಾತಕ ಫಲ ಕಾರ್ಯಕ್ರಮದಲ್ಲಿ ಸಂದೇಶದ ಮೂಲಕ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ತಾ ಇದ್ರಿ. ಆದರೆ ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆ ಮಾಡೋ ಮೂಲಕ ಶಾಸ್ತ್ರಗಳ ಬಳಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೋಬಹುದು. ಅದಕ್ಕಿಂತ ಮುಂಚೆ ಶಾಸ್ತ್ರಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಶಾಸ್ತ್ರಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಗಳೇ, ನಾವು ಪ್ರತಿದಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಎಸ್ಪೆಷಲಿ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಒಳ್ಳೆ ಮಾತಿನ ಮೂಲಕ ಪ್ರಾರಂಭ ಮಾಡ್ತೀವಿ. ಇವತ್ತಿನ ಒಳ್ಳೆ ಮಾತನ್ನು ತಿಳಿಸೋದಾದ್ರೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವೇಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದೊಳ್ಳೆಯ ಮಾತು. ಇದು ಎಲ್ಲರೂ ಸಜ್ಜನರಾಗ್ತಕ್ಕಂಥ ಒಂದು ಮಾರ್ಗಸೂಚನೆ ಮಾಡ್ತಕ್ಕಂಥ ಒಂದು ಮಾತಾಗಿದೆ. ಗಮನಿಸಿ, ಹೇಗೆ ನಾವು ಇರಬೇಕು ವಸ್ತುತಃ ಅಂತ. ಅಯಂ ಸ್ವಭಾವ ಸ್ವತಯೇವ ಯತ್ಪರ ಶ್ರಮಾಪನೋದ ಪ್ರವಣಂ ಮಹಾತ್ಮಾನಂ ಸುಧಾಂಶುರೇಶ ಸ್ವಯಮರ್ಕ ಕರ್ಕಶ ಪ್ರಭಾ ಅಭಿತಪ್ತಮವತಿ ಕ್ಷಿತಿಕಿಲ ಅಂತ ಈ ಸುಭಾಷಿತ. ಏನಪ್ಪ ಇದರ ಅರ್ಥ ಅಂತಂದರೆ, ಬಿಸಿಲಿನಿಂದ ಬೆಂದು ಹೋದ ಭೂಮಿಯನ್ನು ತಣ್ಣಗಾಗಿ ಮಾಡಲು, ತಂಪಾಗಿಸೋದಕ್ಕೆ ಹೇಗೆ ಚಂದ್ರ ತಾನಾಗಿ ತಾನು ಉದಯಿಸ್ತಾನೋ ಆ ರೀತಿಯಲ್ಲಿ ಮತ್ತೊಬ್ಬರು ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದ್ದರೆ ಯಾರ ಮಾತು ಕೇಳದೆ, ಸ್ವತಃ ಅವ್ರು ಕರೀಲಿ ಇವ್ರು ಕರೀಲಿ ಅಂತ ನಿರೀಕ್ಷೆಯೇ ಮಾಡದೆ ಸಜ್ಜನರೆಲ್ಲ ಬಂದು ಆ ಯಾರಿಗೆ ತೊಂದರೆಯಾಗಿದೆಯೋ ಅವರಿಗೆ ಶಮನ ಮಾಡ್ತಕ್ಕಂಥದ್ದು, ಅವರ ನೋವನ್ನು ನೀಗಿಸ್ತಕ್ಕಂತಹ ಕಾರ್ಯವನ್ನು ಮಾಡ್ತಾರೆ ಅನ್ನೋದನ್ನು. ಆ ರೀತಿಯಲ್ಲಿ ಚಂದ್ರ ಹೇಗೆ ಇಡೀ ಭೂಮಿಗೆ ತಂಪನ್ನು ಉಂಟು ಮಾಡ್ತಾನೋ ಆ ರೀತಿಯಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿದ್ದಾರೆ ಆಲ್ರೆಡಿ, ಕೆಲವರ ಸ್ವಭಾವ ಹೇಗಿರುತ್ತದೆ ಅಂದರೆ, ಕರೀಲಿ ಬಿಡು, ಕೇಳಲಿ ಬಿಡು, ಅವರಾಗವರು ಬರಲಿ, ದೀನರಾಗಿ ನಮ್ಮನ್ನು ಬಂದು ಯಾಚನೆ ಮಾಡಲಿ, ಕೇಳ್ಕೊಳ್ಳಿ, ನಂಗೆ ಕಷ್ಟ ಇದೆ ಅಂತ, ಆಗ ಹೋದ್ರಾಯ್ತು ಅಂತ. ಅಥವಾ ಇನ್ನೇನು ಊರು ಹಾಳಾದ್ಮೇಲೆ ಊರು ಬಾಗ್ಲಾಕರು ಅಂತಾರಲ್ಲ, ಆ ರೀತಿಯಲ್ಲಿ ಕೆಲವೊಮ್ಮೆ ಎಲ್ಲ ಮುಗಿದ ಮೇಲೆ ಕೊನೆಗೆ ಹೋಗಿ ಏನೋ ಸಹಾಯ ಬೇಕಿತ್ತ ಅಂತ ಕೇಳ್ತಕ್ಕಂಥ ಸ್ವಭಾವ ಕೆಲವರಲ್ಲಿ. ಅದಲ್ಲ ಅಂತ. ಅವರಿನ್ನೂ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತಾ ಇದ್ದಾರೆ ಅಂದ ತಕ್ಷಣವೇ ಅವರು ಬಂಧುಗಳೋ, ಇಷ್ಟರೋ, ಸ್ನೇಹಿತರೋ ಅಥವಾ ನಮ್ಮ ಶತ್ರುಗಳೇ ಆಗಿರಬಹುದು, ಎಷ್ಟೋ ಬಾರಿ ನಮಗೆ ಕೇಡನ್ನು ಬಯಸಬಹುದು. ಅಂಥವ್ರಿಗೂ ಕೂಡ ಏನು ಕಷ್ಟ ಕಾಲದಲ್ಲಿ ಬಂದಾಗ ಅತಂತ್ರ ಆಗುತ್ತೆ, ಪಾಪ ಕಷ್ಟ ಆಗುತ್ತೆ, ಇದನ್ನು ಎದುರಿಸೋದು ಕಷ್ಟ ಆಗುತ್ತೆ, ದುಃಖ ಉಂಟಾಗುತ್ತೆ, ನೋವು ಉಂಟಾಗುತ್ತೆ. ಆ ಸಂದರ್ಭ ದೊಡ್ಡವ್ರ ಸ್ವಭಾವ ಹೇಗಿರುತ್ತಪ್ಪ ಅಂದರೆ, ಅವರು ಕೇಳದೆಯೇ ಬಂದು ಏನಾದ್ರು ಸಹಾಯ ಬೇಕಾ, ಈ ಕಷ್ಟ ಕಾಲದಲ್ಲಿ ಯಾವ ರೀತಿಯಲ್ಲಿ ನಾನು ಸಹಾಯ ಮಾಡಲಿ, ಹೆಲ್ಪ್ ಮಾಡಲಿ, ಈ ರೀತಿಯಲ್ಲಿ ಅವರ ದುಃಖವನ್ನು ಹೇಗಪ್ಪ ನೀಗಿಸೋದು ಅಂತ ಯೋಚನೆ ಮಾಡ್ತಾರಂತೆ. ಯೋಚನೆ ಮಾಡೋದಷ್ಟೇ ಅಲ್ಲ, ಆ ಕಾರ್ಯಕ್ಕೆ ತೊಡಗ್ತಾರಂತೆ ದೊಡ್ಡವರು. ಹೀಗೆ ನಾವು ಎಲ್ಲ ದೊಡ್ಡವರು ಆಗಬೇಕು ಅಂತಂದರೆ, ಇನ್ನೊಬ್ಬರ ಕಷ್ಟ ಪಾಪ ಎದುರಾಗಿದೆ ಅಂತ ಹೋದ ತಕ್ಷಣ ನಾವು ಅವರ ಸಹಾಯ ಯಾವ ರೀತಿಯಲ್ಲಿ ಅವರಿಗೆ ನಾವು ಹೆಗಲಾಗೋದು, ಅದನ್ನು ನಾವು ಮಾಡಬೇಕು ಚಂದ್ರನ ಉಪಾಧಿಯಲ್ಲಿ ಅಂತ. ಆಗ ಇಡೀ ನಿಶಾ ಕಾಲದಲ್ಲಿ ಹೇಗೆ ಚಂದ್ರ ಬೆಳಗುತ್ತಾನೋ ಹಾಗೆ ಅವರ ಮನಸ್ಸಿನಲ್ಲಿ ಕಾಣಿಸಲ್ಲ, ಅದು ಕತ್ತಲಾಗಿರುತ್ತೆ, ಹೃದಯ ಗವಿ ಅಂತ ಹೇಳ್ತಾರೆ, ಅಲ್ಲಿ ನಾವು ಚಂದ್ರರಾಗಿ ಬೆಳಗ್ಬಿಡ್ತೀವಿ. ಅದನ್ನು ಒಂದು ಸುಭಾಷಿತದಲ್ಲಿ ನೋಡಿದ್ದಾಯಿತು. ಈ ಸ್ವಭಾವ ನಮ್ಮೆಲ್ಲರಲ್ಲಿ ಮೂಡಲಿ. ಈ ವಾರ ಸಾಕಷ್ಟು ವಿಶೇಷತೆ ಇದೆ, ಯುಗಾದಿ ಹಬ್ಬ ಕೂಡ ಇದೆ. ಈ ವಾರದ ವಿಶೇಷತೆಯನ್ನು ತಿಳಿಸೋದಾದರೆ ಖಂಡಿತ ನೋಡೋಣ. ಈ ವಾರದಲ್ಲಿ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು, ನಾಳೆ ಸೋಮಪ್ರದೋಷವನ್ನು ಕಾಣ್ತೀವಿ. ಅದು ಮೊದಲನೇ ಅಂಶ. ಈ ಸಂವತ್ಸರದ ಕೊನೆಯ ಒಂದು ಈವೆಂಟ್ ಅಂತ ಹೇಳಬಹುದು. ಸೋಮಪ್ರದೋಷ ತುಂಬ ಚೆನ್ನಾಗಿದೆ. ಆ ಸೋಮಪ್ರದೋಷ ಅಂದರೆ ಕಾಲ ತುಂಬ ಉತ್ಕೃಷ್ಟವಾದ ಕಾಲ, ಅಲ್ಲಿ ಶಿವನ ಆರಾಧನೆ ಮಾಡಬೇಕು. ಅದಾದ ಮೇಲೆ ನಾವು ಕಾಣ್ತಕ್ಕಂಥದ್ದು 19ನೇ ತಾರೀಕು ಯುಗಾದಿ ಹಬ್ಬ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಗೆ ಹೊಸ ವರ್ಷ ಪ್ರಾರಂಭವಾಗುತ್ತೆ. ಅದು ಹೊಸ ವರ್ಷದ ವಿಶೇಷತೆ ಹಿನ್ನೆಲೆ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಮತ್ತೊಮ್ಮೆ ಪರಿಸರವೇ ನಮಗೆ ಅದನ್ನು ಪರಿಚಯಿಸ್ತಾ ಇದೆ, ಇದು ಹೊಸ ವರ್ಷ ಅಂತ. ಆ ರೀತಿಯಲ್ಲಿ ಒಂದು ಹೊಸತನಕ್ಕೆ ಪ್ರವೇಶ ಮಾಡ್ತೀವಿ ಈ ಒಂದು ವಾರದಲ್ಲಿ. ಇದರ ಮಧ್ಯದಲ್ಲಿ 18ನೇ ತಾರೀಕು ಒಂದು ಆಕಾಶಕಾಯದಲ್ಲಿ ಒಂದು ಗ್ರಹ ಸ್ಥಿತಿಗಳು ಏರ್ಪಾಡಾಗುತ್ತೆ. ನಮ್ಮ ಜಾತಕವನ್ನು ತೆಗೆದರೆ 18ನೇ ತಾರೀಕಿನಿಂದ ರಾಹು ಕೇತುಗಳ ಮಧ್ಯಭಾಗದಲ್ಲಿ ಉಳಿದೆಲ್ಲ ಗ್ರಹಗಳು ಸೇರಿಕೊಂಡು ಒಂದು ಕಾಳಸರ್ಪ ಯೋಗವನ್ನು
ದೋಷವನ್ನು ವಸ್ತುತಃ ಅದು ಹೇಗೆ ಯೋಗ ಆಗುತ್ತೆ ಹೇಳಿ? ಕಾಳಸರ್ಪ ದೋಷವೇ, ನಮಗೆ ಯಾವುದು ಪ್ರಾರಬ್ಧವೋ ಪ್ರಾಣ ತೆಗೆಯುತ್ತೋ ಅದು ದೋಷವೇ ಆಗಿರುತ್ತೆ, ಯೋಗವಾಗಿರೋದಿಲ್ಲ. ಹೀಗೆ ಆ ಒಂದು ದೋಷ ಪ್ರಾರಂಭವಾಗುತ್ತೆ. ಕೆಲವರು ವಿದ್ವಾಂಸರ ಅಭಿಪ್ರಾಯ, ಎಲ್ಲರ ಮತ ಇಲ್ಲ ಇದಕ್ಕೆ, ಕೆಲವರು ವಿದ್ವಾಂಸರ ಅಭಿಪ್ರಾಯ ಇದೆ. ಅದು ಸಾಕಷ್ಟು ಇದಕ್ಕೆ ಕುರಿತಾಗಿ ಅಧ್ಯಯನ, ಸಂಶೋಧನೆ, ಕೃತಿಗಳು ಕೂಡ ಬಂದಿದ್ದಾವೆ. ಮಹಾಕಾಳ ಸರ್ಪ ಯೋಗ ಅಂತಲೇ ಒಂದಷ್ಟು ಪುಸ್ತಕಗಳನ್ನು ಬರೆದು ಬಿಟ್ಟಿದ್ದಾರೆ. ಅದರಲ್ಲಿ 12 ಬಗೆಯ ಈ ದೋಷಗಳನ್ನು ವಿವರಿಸ್ತಾರೆ. ಇರಲಿ, ಅಂತೂ ಏನನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಭಾಗದಲ್ಲಿ ಬಂದಾಗ ಸಾಮಾನ್ಯವಾಗಿ ವಿದ್ವಾಂಸರು ಅವರ ಅನುಭವಕ್ಕೆ ಬಂದ ವಿಚಾರವನ್ನು ಹೇಳ್ತಾರೆ. ಕಾಳಸರ್ಪ ದೋಷ ಸಂದರ್ಭದಲ್ಲಿ ಮನುಷ್ಯನಿಗೆ ಅದು ಹಾವು ಹೇಗೆ ಅಂದರೆ ಸರಿದು ಹೋಗ್ತಕ್ಕಂಥದ್ದು. ಆದರೆ ಯಾರು ದೋಷಕ್ಕೆ ಸಿಕ್ಕಾಕ್ಕೊಳ್ತಾನೋ ಅವನು ಜೀವನದಲ್ಲಿ ಏರಲಿಕ್ಕೆ ಸಾಧ್ಯವಿಲ್ಲ, ಉನ್ನತವನ್ನು ಪಡೀಲಿಕ್ಕೆ ಸಾಧ್ಯವಾಗದೆ ಹೋಗ್ಬಿಡ್ತಾನೆ, ಅವನ ಪತನಕ್ಕೆ ಒಂದು ದಾರಿ ಆಗುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಮತ್ತು ನಾಗದೋಷ ಅಂತಕ್ಕಂಥದ್ದು ನಮ್ಮ ಕುಟುಂಬವನ್ನು ಎಲ್ಲ ತನುಭಾವದಿಂದ ಹಿಡಿದು ವ್ಯಯಭಾವದವರೆಗೆ ಎಲ್ಲಿ ರಾಹು ಕೇತುಗಳು ಯಾವ ಭಾವಕ್ಕೆ ಸಿಕ್ಕಾಕ್ಕೊಳ್ತಾರೋ ಆ ಭಾವವನ್ನು ಅವರು ಕ್ಷಯ ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಧನಸ್ಥಾನದಲ್ಲಿದ್ದರೆ ಧನಹಾನಿ ಆಗುತ್ತೆ, ಕುಟುಂಬ ಹಾನಿ ಆಗುತ್ತೆ. ತೃತೀಯದಲ್ಲಿದ್ದರೆ ಸಹೋದರ ಮಧ್ಯೆ ಕಲಹ, ಭಿನ್ನಾಭಿಪ್ರಾಯಗಳು ಬರುತ್ತೆ ಅಂತ. ಚತುರ್ಥದಲ್ಲಿದ್ದರೆ ಮನೆ, ಸೈಟು ಈ ವಿಚಾರದಲ್ಲಿ ಅಲದಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಪಂಚಮದಲ್ಲಿದ್ದರೆ ಸಂತಾನಕ್ಕೆ ಕಂಟಕ ಅಂತ. ಹೀಗೆ ಒಂದೊಂದು ಭಾವದಲ್ಲಿ ಒಂದೊಂದು ರೀತಿಯಲ್ಲಿ ಆ ನಾಗ ನಮ್ಮನ್ನು ಪ್ರಾಣ ತೆಗಿತಾನೆ. ಈ ಕಾರಣದಿಂದಾಗಿ ನಾಗ ಭಗವಂತನ ಆಭರಣವಾಗಿರತಕ್ಕಂಥನು, ಪರಶಿವನ ಆಭರಣವಾಗಿದ್ದಾನೆ, ಮಹಾವಿಷ್ಣುವಿಗೆ ಶಯನವೇ ಆಗಿದ್ದಾನೆ. ಅಂಥ ಮಹನೀಯ ನಮ್ಮನ್ನು ಕಾಡದಿರಲಿ. ಹೇಗೆ ಪರಶಿವನಿಗೆ ಒಂದು ಆಭರಣೋಪಾದಿಯಲ್ಲಿದ್ದಾನೋ, ನನಗೆ ಕಾಳಸರ್ಪ ದೋಷ ಇದೆ ಅಂತಂದರೆ ಅದು ನನಗೆ ಆಭರಣವಾಗಿರಲಿ, ಅದು ನನಗೆ ಹೊರೆಯಾಗದಿರಲಿ, ಭಯವನ್ನು ಉಂಟು ಮಾಡದೇ ಇರಲಿ ಅಂತ ನಾವು ಆ ನಾಗರಾಜನಲ್ಲಿ ಅದು ಎಲ್ಲಿವರೆಗೆ ಇದೆಯಪ್ಪ ಅಂದರೆ ಜುಲೈವರೆಗೆ ಇದೆ. ಅದು ಚಂದ್ರನ ಸಂಚಾರವನ್ನು ಗಮನಿಸ್ಕೊಂಡು ನಾವು ಅದನ್ನು ಪರಿಶೀಲಿಸ್ಕೊಳ್ಬೇಕು. ಹತ್ತಿರದಲ್ಲಿ ಯಾರಾದರೂ ಜ್ಯೋತಿಷಿಗಳಿದ್ರೆ ಕೇಳ್ಕೊಳ್ಳಿ, ಅಥವಾ ನಮ್ಮ ಕಾರ್ಯಕ್ರಮಗಳಿಗೆ ನೀವು ಸಂದೇಶವೋ ಕರೆಯೋ ಮಾಡಿದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಆತಂಕ ಮಾಡ್ಕೋಬೇಡಿ. ನಾಗನ ಆರಾಧನೆ ಮಾಡೋದ್ರಿಂದ ಖಂಡಿತ ನಿಶ್ಚಯವಾಗಿ ಯಾವ ದೋಷಗಳು ತಗುಲೋದಿಲ್ಲ. ಶ್ರೀಹರಿಯ ಪ್ರಾರ್ಥನೆ, ವಿಷ್ಣುವಿನ ಪರಶಿವನ ಪ್ರಾರ್ಥನೆ ಎರಡಿದ್ದಾರಲ್ಲ, 2 ಮಹಾ ಬೆಳಕು ನಮ್ಮ ಬದುಕಿ ಕತ್ತಲಾದಾಗ 2 ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಅನ್ನೋ 2 ದಿವ್ಯವಾದ ಪಂಜುಗಳನ್ನು ಅಥವಾ ಪ್ರಣತೆಗಳನ್ನು ನಾವು ಆಶ್ರಯಿಸಿದರೆ ಕತ್ತಲು ಬರೋದೇ ಇಲ್ಲ ನಮ್ಮ ಬದುಕಿಗೆ. ಧೈರ್ಯವಾಗಿರಬಹುದು. ಸರಿ ಶಾಸ್ತ್ರಿಗಳ, ಈ ವಾರ ಏನೆಲ್ಲ ವಿಶೇಷತೆ ಇತ್ತು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರೆ. ಈಗ ನಮ್ಮ ಜೊತೆ ಒಬ್ರು ಕಾಲರ್ ಹಿಡಿದ್ದಾರೆ. ರಾಯಚೂರಿನಿಂದ ಶಬಾನ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಬಾನ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬ್ರದರ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 27 6ನೇ ತಿಂಗಳ ಜೂನ್. ಹಾ, ಹೇಳಿ. 1998. 27/6/1998. ಹುಟ್ಟಿದ ಸಮಯವನ್ನ ತಿಳಿಸಿ. ಸಾಯಂಕಾಲ 5 ಗಂಟೆ. ಸಾಯಂಕಾಲ 5 ಗಂಟೆ. ಏನ್ ಕೇಳ್ಬೇಕಿತ್ತು? ಅವರು ಜಾಬ್ ಹೋಗ್ತಾ ಇಲ್ಲ ರೀ, ನೌಕರಿ ಮಾಡಕ್ಕ. ಹಾ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಅಮ್ಮ. ಶಬಾನ್ ಅವರೇ ನಮಸ್ಕಾರ. 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 ನಿಮ್ ಪ್ರೋಗ್ರಾಮ್ ದಿನಾ ನೋಡ್ತೀರಿ. ನೋಡ್ತಾ ಇದ್ದೀರಾ? ಬಹಳ ಸಂತೋಷ, ಬಹಳ ಸಂತೋಷ. ಎಲ್ಲ ನಮ್ಗೆ ನಿಮ್ಮ ಆಶೀರ್ವಾದ ಬೇಕ್ರಿ. ಆಗಲಿ, ಭಗವದ್ ಕೃಪೆ ಸದಾ ಇರುತ್ತೆ, ಯೋಚನೆ ಮಾಡಬೇಡಿ. ತಾವು ಕೇಳಿದ್ದೀರಾ, ಈಗ ವೃತ್ತಿ ಬಗ್ಗೆ ಹೇಗಿದೆ ಅಂತ ಕೇಳಿದ್ದೀರಾ, ಅದಕ್ಕೆ ಉತ್ತರ ನೋಡೋಣ. ಕರ್ಮಾಧಿಪತಿ ರವಿ ಈ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಯದ್ಭಾವನಾಥೋ ರಿಪುರಂಧ್ರ ರಿಫ್ಪೆ ತದ್ಭಾವನಾಶಂ ಅಂತ ಒಂದು ಸೂತ್ರ ಇದೆ. ಆ ಕರ್ಮಾಧಿಪತಿ, ವೃತ್ತಿಯ ಅಧಿಪತಿ ಅಷ್ಟಮ ಸ್ಥಾನ ಸೇರಿದರೆ ಸ್ವಲ್ಪ ವೃತ್ತಿಗೆ ಪರದಾಟ, ಓಡಾಟ ಆಗುತ್ತೆ. ಮತ್ತು ಅಷ್ಟೇ ಅಲ್ಲ, ನಾನು ಇಷ್ಟೊತ್ತು ಏನು ವಿವರಿಸಿದ್ನೋ ಈ ರಾಹು ಕೇತುಗಳ ದೋಷ ಅಂತಕ್ಕಂಥದ್ದು ಈ ಜಾತಕದಲ್ಲಿ ಹಾಗಿದೆ. ರಾಹು ಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಇರ್ತಕ್ಕಂಥದ್ದು. ನೋಡಿ, ಇದಕ್ಕೇನು ಪರಿಹಾರ ಮಾಡಬೇಕು ಏನಪ್ಪ ಅಂದರೆ, ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಸ್ವಲ್ಪ ಉದ್ದು ಹಾಗೂ ಗೋಧಿ, ಉದ್ದಿನ ಬೇಳೆ ಹಾಗೂ ಗೋಧಿ, ಇದನ್ನು ಹತ್ತಿರದಲ್ಲಿ ಈಶ್ವರದ ದೇವಸ್ಥಾನ ಇದ್ದರೆ ಅಲ್ಲಿಗೆ ತಗೊಂಡು ಹೋಗಿ ಪ್ರತಿ ಭಾನುವಾರ ಕೊಡಿ. ಇದು 6 ತಿಂಗಳುಗಳ ಕಾಲ ನಿರಂತರವಾಗಿ ಒಂದು ತಪಸ್ಸಿನ ಉಪಾದಿಯಲ್ಲಿ ಮಾಡಬೇಕು, ಅವರು ಮಾಡಬೇಕು. ಅದರಿಂದ ಕೆಲಸದಲ್ಲಿ ಅವ್ರಿಗೆ ಅನುಕೂಲ ಉಂಟಾಗುತ್ತೆ. ಗಾಬರಿ ಬೇಡ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ನಮ್ಮ ಜೊತೆ ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ. ಮಂಡ್ಯದಿಂದ ಹೇಮಾವತಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಹೇಮಾವತಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 12/8/1989. 12/8/1989. ಹುಟ್ಟಿದ ಸಮಯ? ಸಂಜೆ 7 ಗಂಟೆಯಿಂದ 7:05 ಮೇಡಮ್. ಸಂಜೆ 7ರಿಂದ 7:05. ಏನ್ ಕೇಳಬೇಕಿತ್ತು?
ಅವ್ರಿಗೆ ಮದುವೆ ಬಗ್ಗೆ ಗುರುಗಳ ಹತ್ರ ಮಾತಾಡಿದೆ ಮೇಡಮ್. ತುಂಬಾ ದಿನ ಅವರು ನನ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟೇ ಮಾಡಿ ಅಂತ ಹೇಳಿದ್ರು ಗುರುಗಳು. ಆದ್ರೆ ಆ ನಂಬರ್ ಮಾಡಿದ್ರೆ ಫೋನೇ ರಿಸೀವ್ ಆಗ್ತಾ ಇಲ್ಲ ಮೇಡಮ್. ಯಾಕೋ ನನ್ನ ಇದೇ ಚೆನ್ನಾಗಿಲ್ಲ ಮೇಡಮ್. ಈಗ ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಅಮ್ಮ. ಹೇಮಾವತಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಯಾಕೆ ಫೋನ್ ನಂಬರ್ ಗುರುಗಳೇ? ನಿಮ್ಮ ಹತ್ರ ಮಾತಾಡಿದ್ನಲ್ಲ ನಾನು ಅನಂತರದಲ್ಲಿ. ಮಾತಾಡಿದ್ರಿ ಗುರುಗಳೇ, ನಂಬರ್ ಕೊಟ್ರಿ, ಈ ನಂಬರ್ ಮಾಡಿ ನೀವ್ ಇದಕ್ ಮಾಡ್ಬೇಡಿ ಟಿವಿ ಅಂತ ಹೇಳಿದ್ರಿ. ಆದ್ರೆ ಅದಕ್ ಮಾಡ್ದೆ ಗುರುಗಳೇ, ಒಂದ್ಸರಿನೂ ಕನೆಕ್ಟೇ ಆಗ್ತಾ ಇಲ್ಲ ಗುರುಗಳೇ. ಅದು ನಾನು ವಾಟ್ಸಪ್ ಕಾಲ್ ಮಾಡ್ತೀವಲ್ಲ ಅದೇ ನಂಬರು ಗುರುಗಳೇ ಅದು. ಇಲ್ಲ, ಇನ್ನೊಂದು ನಂಬರು ನಾನು ನಿಮ್ಮ ಹತ್ರ ನೇರವಾಗಿ ಮಾತಾಡಿದ್ನಲ್ಲ, ಆ ನಂಬರಲ್ಲಿ ನಾನು ಮಾತಾಡ್ತೀನಿ ತಮ್ಮ ಹತ್ರ. ಪಾಪ ಏನಂದರೆ ಪ್ರತಿ ವಾರ ಪಾಪ ನೀವು ಹೀಗೆ ಫೋನ್ ಮಾಡಿ ಆತಂಕ ಮಾಡ್ಕೊಳ್ತಾ ಇದ್ದರೆ ನನ್ನ ಮನಸ್ಸಿಗೂ ಬೇಸರವಾಗುತ್ತೆ. ಹೀಗಾಗಿ ನಿಮಗೆ ಒಂದು ಒಳ್ಳೆ ಮಾರ್ಗದರ್ಶನ ಮಾಡೋಣ ಅಂತ ಉದ್ದೇಶದಲ್ಲಿ ನಾನು ಅವತ್ತು ಮಾತಾಡಿದೆ ತಮ್ಮ ಹತ್ರ. ನಿಮಗೊಂದು ಉತ್ತರವನ್ನು ಕೊಟ್ಟೆ ನಾನು ಅಂತ ಅನ್ಕೋತೀನಿ. ಇರಲಿ, ಈಗೇನು ಪ್ರಶ್ನೆ ತಮ್ಮದು? ಫೋನ್ ಕಾಂಟ್ಯಾಕ್ಟೇ ಸಿಕ್ಕಿಲ್ಲ ಹಾಂ, ನನಗೆ. ನಾನು ಯಾವ ನಂಬರ್ಗೆ ಮಾಡೋದು ಅಂತಾನೆ ಗೊತ್ತಿಲ್ಲ ಗುರುಗಳೇ. ಈಗ ಪ್ರಶ್ನೆ ಗುರುಗಳೇ, ನೀವ್ ಹೇಳಿದ್ದೆಲ್ಲ ಮಾಡಾಗಿದೆ. ಮಗಳು ವಿಷಯದಲ್ಲಿ, ಸಂತಾನದ ವಿಷಯದಲ್ಲಿ ಕೇಳಿದ್ದೆ. ಅದು ಸುಬ್ರಹ್ಮಣ್ಯ ಸ್ವಾಮಿದು ಇದ್ ಮಾಡಿಸಿ ಅವರೇ ತೀರ್ಥ ಪ್ರಸಾದ ತಗೋಬೇಕು ಅಂತ ಹೇಳಿದ್ರಿ. ಅವರು ಅಲ್ಲೇ ಕೆನಡಾದಲ್ಲಿದ್ದಾರೆ, ಅಲ್ಲೇ ಮಾಡ್ಸಿದ್ದಾರೆ ಗುರುಗಳೇ. ಈಗ ಸಂಧಿ ಶಾಂತಿ ಮಾಡಿಸ್ಬೇಕು ಅಂತ ಅವ್ರಿಗೆ ಹೇಳಿದ್ದಾರೆ. ಈಗ ಮಾರ್ಚ್ ಏಪ್ರಿಲ್ಗೆ ಈಗ ಅಲ್ಲೇ ಮಾಡಿಸ್ಬೋದಾ ಗುರುಗಳೇ, ಅಥವಾ ಇಲ್ಲೇ ಬಂದ್ ಮಾಡಿಸ್ಬೇಕಾ ಅಂತ ಅದು ಒಂದು ಗೊಂದಲ ಗುರುಗಳೇ. ಅಲ್ಲೇ ಮಾಡಿಸಬಹುದು, ಎಲ್ಲಿದ್ದರೆ ಅಲ್ಲೇ ಮಾಡಿಸಬಹುದು. ಈಗ ಅವರು ಅದಕ್ಕೋಸ್ಕರ ಇಲ್ಲಿಗೆ ಬರ್ಲಿಕ್ಕೆ ಆಗುತ್ತಾ? ಪಾಪ ಆಗಲ್ಲ ಅಲ್ವಾ? ಹೀಗಾಗಿ ಅಲ್ಲೇ ಎಷ್ಟೋ ಈಗ ದೇವಸ್ಥಾನಗಳು ನಮ್ಮವರೇ ಎಷ್ಟೋ ಜನ ಅಲ್ಲಿ ಪುರೋಹಿತರಲ್ಲಿದ್ದಾರಲ್ವ. ಹೀಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೇಳಿದ್ರೆ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದೇನು ಆತಂಕ ಪಟ್ಟುಕೊಂಡು ಹೀಗೆಲ್ಲ ನೀವು ಕಂಗಾಲಾಗುವ ಅವಶ್ಯಕತೆ ಇಲ್ಲ. ಸಂಧಿಶಾಂತಿ ಅಂತಕ್ಕಂಥದ್ದು ಒಂದು ಟ್ವಿಸ್ಟ್, ಬದುಕಿನಲ್ಲಿ ಬರ್ತಕ್ಕಂಥ ಒಂದು ತಿರುವು. ಅದರಲ್ಲಿ ಆ ಸಂದರ್ಭದಲ್ಲಿ ಆ ಶಾಂತಿ ಮಾಡಿಸ್ಕೊಂಡ್ರೆ ಆಯಿತು. ಅದಕ್ಕೆಲ್ಲ ನಾವು ಇಷ್ಟೊಂದು ದುಃಖ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿದ್ದಾರೆ ಅವರು, ಚೆನ್ನಾಗಿರುತ್ತೆ ಅವ್ರ ಬದುಕು, ಚೆನ್ನಾಗಿದೆ ಜಾತಕ ಕೂಡ. ಆತಂಕ ಮಾಡ್ಕೋಬೇಡಿ, ಸಂಧಿಶಾಂತಿ ಮಾಡಿಸಿ, ಅಲ್ಲೇ ಮಾಡಿಸ್ಬಹುದು. ಒಳ್ಳೆಯದಾಗಲಿ. ಧನ್ಯವಾದಗಳು ಹೇಮಾವತಿಯವರೇ. ಶಾಸ್ತ್ರಿಗಳೇ, ಈಗ ದ್ವಾದಶ ರಾಶಿಗಳ ವಾರದ ಫಲವನ್ನು ನೋಡೋಣ. ಮೊದಲಿಗೆ 3 ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ ನೋಡಿ, ಈ ವಾರದ ಆದಿಯಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ವಾರದ ಆದಿಯಲ್ಲಿ ಗಮನಿಸೋಣ. ವಾರದ ಆದಿಯ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಬಲ, ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ, ವ್ಯವಹಾರ ಲಾಭ ಉತ್ತಮವಾಗಿದೆ, ಉತ್ತಮ ಸಲಹೆ ಸಿಗುತ್ತೆ. ಭಯ, ಸ್ವಲ್ಪ ಆತಂಕದ ವಾತಾವರಣ ಸೂಚಿಸುತ್ತೆ. ಅದು ಕಾರಣ ಏನಪ್ಪ ಅಂದರೆ ತೃತೀಯದಲ್ಲಿ ಗುರುವಿನ ಜೊತೆಗೆ ಮಾಂದಿ ಇದ್ದಾಗ ನೋಡಿ, ನಂಬಿಕೆ ಹೊರಟೋಗ್ಬಿಡೋ ಸಾಧ್ಯತೆ ಇರ್ತದೆ. ಯಾರಲ್ಲಿ ವಿಶ್ವಾಸ ಇಟ್ಟಿರ್ತೀರೋ ಆ ವಿಶ್ವಾಸ ಕಳೆದುಕೊಳ್ಳುವ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ವಾರದ ಆದಿಯಲ್ಲಿ ನಿಮಗೆ ಬರ್ತಕ್ಕಂಥ ತೊಡಕದು ಎಲ್ಲವೂ ವಿಶ್ವಾಸ ಕಳ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ. ಮತ್ತು ಯಾರನ್ನಾದರೂ ನಚ್ಕೊಂಡಿದ್ರೆ ಈ ಕೆಲಸ ಅವ್ರು ಮಾಡ್ತಾರೆ ಬಿಡು ಅಂತ ಅವರಿಂದ ನಿಮಗೆ ಉತ್ತರ ಸಿಗದೆ ಹೋಗುತ್ತೆ, ಅಥವಾ ಕೆಲಸವು ಅಪೂರ್ಣವಾಗಿಬಿಡುತ್ತೆ. ಈ ರೀತಿಯ ಒಂದು ತೊಡಕನ್ನು ಅಷ್ಟು ಸೂಚಿಸ್ತಾ ಇದೆ. ಆದರೆ ಲಾಭದಾಯಕವಾಗಿದೆ, ಆತಂಕ ಬೇಡ. ನಿಮಗೆ ಈ ವಾರದ ಆದಿ ನಿಮಗೆ ಒಂದು ಉತ್ತಮ ಲಾಭವನ್ನಂತೂ ತಂದುಕೊಡುತ್ತೆ. ವ್ಯವಹಾರದಲ್ಲಿ ಲಾಭ ಇರ್ತದೆ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ನಿಮಗೆ ಚಂದ್ರನ ಸಂಚಾರ ಚೆನ್ನಾಗಿರ್ತದೆ. ಕೊನೆಗೆ ಯುಗಾದಿ ಸಂದರ್ಭದಲ್ಲಿ ನೋಡಿ, ಗುರುವಾರದಿಂದ ಯುಗಾದಿ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಬಂಧುಗಳಲ್ಲಿ ಒಳ್ಳೆಯ ವಿಶ್ವಾಸ, ಸುಖಾಧಿಪತಿ ಅವನ ಜನ್ಮಕ್ಕೆ ಬಂದುಬಿಡ್ತಾನೆ ಕೊನೆಯಲ್ಲಿ. ಹೀಗಾಗಿ ಅನುಕೂಲ ಆಗುತ್ತೆ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ. ಬಂಧು ಸ್ನೇಹಿತರ ಪ್ರೀತಿ ಉಂಟಾಗುತ್ತೆ. ಮುಖ್ಯವಾಗಿ ಮನೆಯಲ್ಲಿ ವಾತಾವರಣ ಅದು ಚೆನ್ನಾಗಿರುತ್ತದೆ. ವೃತ್ತಿಯಲ್ಲಿ ಸ್ವಲ್ಪ ವಿಳಂಬವಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಹೆಚ್ಚಿನ ವ್ಯಯವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸಹಜ ಹಬ್ಬ ಬಂದಾಗ ಮನೇಲಿ ಖರ್ಚಾಗುತ್ತೆ. ಆ ರೀತಿಯ ಒಂದು ಸಂದರ್ಭಗಳು ಎದುರಾಗೋದು, ಆ ರೀತಿಯ ಒಂದು ಸಂದರ್ಭ ಅಷ್ಟೇ. ಆತಂಕ ಬೇಡ. ಪ್ರಾರ್ಥನೆಗೇನಪ್ಪ, ಈ ಒಂದು ವಾರದಲ್ಲಿ ನೀವು ಎಚ್ಚರ ತಗೋಬೇಕಾಗಿರ್ತಕ್ಕಂಥದ್ದು ಗುರು ಪ್ರಾರ್ಥನೆ ಮಾಡಿ. ಹತ್ತಿರದಲ್ಲಿ ಗುರು ಸನ್ನಿಧಾನ ಇದ್ದರೆ ಹೋಗಿ ಗುರುವಿಗೆ ಬೆಲ್ಲ ಸಮರ್ಪಣೆ ಮಾಡ್ತಕ್ಕಂಥದ್ದು ಅದು ತುಂಬ ಸಿಹಿ ಉಂಟು ಮಾಡುತ್ತೆ ನಿಮ್ಮ ಬದುಕಿಗೆ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಗೊಂದಲ, ಗಡಿಬಿಡಿ ಇರ್ತದೆ. ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆಗಳುಂಟಾಗಬಹುದು. ವಿದ್ಯಾರ್ಥಿಗಳಿಗೆ ತೊಂದರೆ. ವ್ಯವಹಾರದಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು, ಅಸಮಾಧಾನಗಳು ಸಾಧ್ಯತೆ ಇದೆ. ಹಬ್ಬಕ್ಕೆ ಬರಲಿಲ್ಲ ಅಂತಲೋ ಅಥವಾ ನೀವೇ ಹಬ್ಬಕ್ಕೆ ಹೋಗಲಿಲ್ಲ ಅಂತ ಮನೆಯವರ ಜೊತೆಗೆ ರೇಗಾಡೋದು ಸಹಜವಾಗಿರ್ತದೆ. ನಮಗೆ ಯಾವುದೂ ಆಗಲಿಲ್ಲ ಅಂಥೇಳಿ ಇನ್ನೊಬ್ಬರ ಮೇಲೆ ರೇಗಾಡೋದು ಇರ್ತದಲ್ಲ, ಆ ರೀತಿಯ ಒಂದು ಸಂದರ್ಭಗಳು ಎದುರಾಗುವ ಸಾಧ್ಯತೆ. ಮತ್ತು ಹಣಕಾಸಿನ ವಿಚಾರದ ಸ್ವಲ್ಪ ತೊಡಕುಗಳು ಅಂತಹ ಸಂದರ್ಭಗಳು ಎದುರಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಹಣಕಾಸಿನ ಘರ್ಷಣೆ ಕುಟುಂಬದಲ್ಲಿ ಬಂದುಬಿಡುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕು, ತೊಂದರೆ ಸೂಚಿಸ್ತಾ ಇದೆ. ವಾರದಾದಿಯಲ್ಲಿ ಇರ್ತಕ್ಕಂಥದ್ದು ಇದು. ಹೀಗಾಗಿ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಶಾಂತವಾಗಿರಬೇಕು. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಈ ವಾರದಲ್ಲಿ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ನಿಮಗೆ ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅಧಿಕಾರದ ಲಾಭ ಚೆನ್ನಾಗಿದೆ. ರಾಜಕೀಯ ಲಾಭಗಳು ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಅಧಿಕ ವ್ಯಯ ಸೂಚಿಸ್ತಾ ಇದೆ.
ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ. ಅಂತಹ ಪ್ರಮಾದ ಏನೂ ಇಲ್ಲ. ಅಲ್ಲಿ ಬುಧ ಕುಟುಂಬಾಧಿಪತಿ ರಾಹು ಕುಜ ಯುಕ್ತನಾಗಿದ್ದಾಗ ಸ್ವಲ್ಪ ಕಲಹದ ವಾತಾವರಣ ಇರ್ತದೆ. ಈ ಹಬ್ಬದ ವಾತಾವರಣದಲ್ಲಿ ಕುಟುಂಬದಲ್ಲಿ ಆದಷ್ಟು ನಾವು ಕಲಹ ಇಲ್ಲದ ಹಾಗೆ ಶಾಂತವಾಗಿರೋದು ಬಹಳ ಒಳ್ಳೆಯದು. ಏನೋ ಒಂದು ಸಂದರ್ಭ ಬರ್ತದೆ ಬೆಂಕಿ ಚೆಂಡು, ಆದರೆ ಅದನ್ನು ನಾವು ತಾಗಿಯೂ ತಾಗದಿಲ್ಲ ಅನ್ನೋ ಭಾವನೆಯಲ್ಲಿ ಇರಬೇಕಾಗತ್ತೆ. ಕೆಲವೊಮ್ಮೆ ಗಟ್ಟಿ ಮನಸ್ಸು ಮಾಡ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಗುರುವಿದ್ದಾನೆ, ಆತಂಕ ಬೇಡ. ಗುರುವಿದ್ದರೆ ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರುರ್ ಅಧಿಕಮಸ್ತಿ ಅಖಿಲ ಗ್ರಹೇಭ್ಯ ಅಂತ. ಹೀಗಾಗಿ ದೋಷಗಳನ್ನು ನಿವಾರಿಸಿಬಿಡ್ತಾನೆ ಗುರು. ಹೀಗಾಗಿ ಆ ರೀತಿಯಲ್ಲಿ ಒಂದು ಒಳ್ಳೆಯ ಶುಭ ಇದೆ, ಆತಂಕ ಬೇಡ. ಪರಿಹಾರ ಏನಪ್ಪ ಅಂದರೆ ಮನೆ ದೇವರು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಅಂಥ ಪ್ರಮಾದ ಏನೂ ಇಲ್ಲ, ಯೋಚನೆ ಮಾಡಬೇಡಿ ಈ ವಾರದಲ್ಲಿ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರು. ವೃತ್ತಿಯಲ್ಲಿ ಅಧಿಕಾರದ ಬಲ ತುಂಬ ಚೆನ್ನಾಗಿದೆ. ಸ್ಥಾನಮಾನ, ಮಾನ್ಯತೆ, ಹೊಸ ಅವಕಾಶಗಳಿಗೆ ಯುಗಾದಿ ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಿಮಗೊಂದು ಹೊಸ ಅವಕಾಶಕ್ಕೆ ದಾರಿ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಚೆನ್ನಾಗಿದೆ. ಧರ್ಮ, ಶುಭ ಕಾರ್ಯಗಳು, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ. ಈ ಬಟ್ಟೆ ವ್ಯಾಪಾರಿಗಳಿಗೆ, ಅಲಂಕಾರ ಸಾಧನಗಳು, ಮನೆ ತೋರಣ, ಮತ್ತೊಂದು ಹೂವು ಹಣ್ಣು, ಈ ಕ್ಷೇತ್ರದವರಿಗೆ ಹಬ್ಬವೂ ಇದೆ. ಗ್ರಹಸ್ಥಿತಿಗಳು ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ವಿಶೇಷ ಲಾಭ ಗಳಿಕೆಗೆ ಅವಕಾಶ ಇದೆ ವಾರದ ಆದಿಯಲ್ಲಿ. ಹೀಗಾಗಿ ಹೆಚ್ಚಿನ ವಹಿವಾಟು. ಆದರೆ ಆರೋಗ್ಯ ಸ್ವಲ್ಪ ಕ್ಷೀಣವಾಗುತ್ತೆ. ತಲೆನೋವು, ಕಣ್ಣಿನ ಬಾಧೆ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಕೌಶಲ್ಯ ಪ್ರದರ್ಶನ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಲಾಭ ಸಿಗ್ತಕ್ಕಂಥದ್ದು. ಚರ್ಮ ಸಂಬಂಧಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ಹೊಸ ಅಧ್ಯಯನ ಆಸಕ್ತಿ ಉಂಟಾಗುತ್ತೆ. ಚೆನ್ನಾಗಿದೆ. ಈ ವಾರ ಇಡೀ ಮಿಥುನ ರಾಶಿಯವರಿಗೆ ಗಮನಿಸಿಕೊಂಡ್ರೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ತೊಡಕು ಅನ್ನೋದು ಬಿಟ್ಟರೆ ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಈ ವಾತಾವರಣ ಚೆನ್ನಾಗಿರ್ತದೆ. ಮನೆಯಲ್ಲಿ ಒಂದು ಹಬ್ಬ ಹರಿದಿನ ಮತ್ತೊಂದು ಬಂದಾಗ ಮನೆ ಸಂಭ್ರಮಿಸಬೇಕಲ್ಲ, ಆ ರೀತಿಯಲ್ಲಿ ಸಂಭ್ರಮದಾಯಕವಾಗಿರುತ್ತೆ. ಈ ವಾರ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಬುಧ ಕವಚ ಹೇಳ್ಕೊಳ್ಳಿ. ಸ್ವಲ್ಪ ಚರ್ಮ ವ್ಯಾಧಿ ಕಾಡ್ತಾ ಇದೆ. ಹೀಗಾಗಿ ಅಲ್ಲಿ ಕುಜ ರಾಹು ಸೇರಿದಾಗ ಮತ್ತು ಈ ದೋಷ ಏರ್ಪಟ್ಟಾಗ ನಿಮಗೆ ಸ್ವಲ್ಪ ಚರ್ಮ ಸಂಬಂಧಿ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಬುಧ ಕವಚ ಅಥವಾ ನಾಗ ಕವಚ ಹೇಳ್ಕೊಂಡ್ರೂ ಆಗುತ್ತೆ, ಅದನ್ನು ಮಾಡಿ. ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ. ರಾಮನಗರದಿಂದ ಪ್ರೇಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರೇಮ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 11/11/1997. 1997. ಹುಟ್ಟಿದ ಸಮಯ ರಾತ್ರಿ 9:50. ರಾತ್ರಿ 9:50. ಏನ್ ಪ್ರಶ್ನೆ ಕೇಳಬೇಕಿತ್ತಮ್ಮ? ಅದೇ ಅವ್ನ ಮದ್ವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಪ್ರೇಮ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು, ಅದೇ ನನ್ನ ಮಗನ್ಗೆ ಯಾವಾಗ ಮದ್ವೆ ಆಗುತ್ತೆ ಅಂತ ಕೇಳಕ್ಕೆ. ವಿವಾಹದ ಅಧಿಪತಿ ಶನೈಶ್ಚರ, ಅವನು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ಅವರಿಗೆ ಶುಕ್ರನ ಭುಕ್ತಿ ಇನ್ನೇನು ಕಳೆದು ಈಗ ರವಿ ಪ್ರಾರಂಭವಾಗಿದೆ. ಹೀಗಾಗಿ ಈಗ ಲಗ್ನಾಧಿಪತಿ ಕಾಲದಲ್ಲೂ ವಿವಾಹಕ್ಕೆ ಅವಕಾಶ ಇದೆ ಅಂತ. ಹೀಗಾಗಿ ಒಂದು ಅದೇ ಯಾರು ವಿವಾಹದ ಅಧಿಪತಿ ಅಷ್ಟಮದಲ್ಲಿದ್ದರೆ ಅವನ ಶಾಂತಿ ನಿರೀಕ್ಷೆ ಮಾಡುತ್ತೆ ಜಾತಕ. ಹೀಗಾಗಿ ಶನೈಶ್ಚರ ಶಾಂತಿ ಹಾಗೂ ದ್ವಿತೀಯದ ಕುಜ ಶಾಂತಿ ಎರಡನ್ನ ದಯವಿಟ್ಟು ಮಾಡಿಸಿ. ಕುಜ ಶನಿ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ. ಈಗ ಅವಕಾಶ ಇದೆ. ಲಗ್ನಾಧಿಪತಿ ಕಾಲದಲ್ಲಿ ವಿವಾಹ ಆಗುತ್ತೆ ಅಂತಲೂ ಖಂಡಿತ ಶಾಸ್ತ್ರಗಳ ನಿರೂಪಣೆ ಮಾಡಿವೆ. ಹೀಗಾಗಿ ಆತಂಕ ಬೇಡ. ಈ ಶಾಂತಿ ಮಾಡಿಸಿ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಅಷ್ಟೇ ಉತ್ತರ. ಒಳ್ಳೆಯದಾಗಲಿ. ಧನ್ಯವಾದಗಳು ಪ್ರೇಮ ಅವರೇ. ಶಾಸ್ತ್ರಿಗಳೇ, ನಾವು ದ್ವಾದಶ ರಾಶಿಗಳ ವಾರದ ಫಲವನ್ನು ನೋಡ್ತಾ ಇದ್ವಿ. ಈಗಾಗಲೇ 3 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ 3 ರಾಶಿಗಳ ಈ ವಾರದ ಫಲವನ್ನು ತಿಳಿಸೋದಾದ್ರೆ ನೋಡೋಣ. ಕರ್ಕಟಕ ರಾಶಿಯವರಿಗೆ ಹೇಗಿದೆ? ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂದರೆ ವೃತ್ತಿಯಲ್ಲಿ ಅಪವಾದಗಳು ಬರಬಹುದು. ಸ್ತ್ರೀಯರಿಗೆ ಧನನಷ್ಟ ಕಾಣ್ತಾ ಇದೆ. ಹುಷಾರಾಗಿರಿ. ಅಪವಾದ, ಮನೋವ್ಯಥೆ, ಅಲದಾಟ, ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ, ಯಾಕೆಂದರೆ ಚಂದ್ರ ಅಷ್ಟಮದಲ್ಲಿ ಅಷ್ಟಮದಲ್ಲಿ ಸಂಚರಿಸ್ತಾನೆ. ಅದರಲ್ಲೂ ಮಂಗಳವಾರ ಬುಧವಾರ ನಿಮಗೆ ಸ್ವಲ್ಪ ಕಹಿ ವಾತಾವರಣ ಇರುತ್ತೆ. ಇನ್ಯಾವುದೋ ಒಂದು ಅಪವಾದ, ಸಂದಿಗ್ಧ ವಾತಾವರಣಗಳು ಎದುರಿಸಲಿಕ್ಕಾಗಲ್ವಲ್ಲಪ್ಪ ಅಂತಕ್ಕಂಥ ಸಂದರ್ಭಗಳು ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಕರ್ಕಟಕ ರಾಶಿಯು ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ವ್ಯಯದಲ್ಲಿ ಮಾಂದಿ ಗುರು ಸೇರಿದಾಗ ತೋಚದೆ ಹೋಗಿಬಿಡುತ್ತೆ. ವೃಥಾ ನಷ್ಟಗಳು, ವ್ಯರ್ಥಗಳು ಉಂಟು ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಹುಷಾರು, ಎಚ್ಚರ ವಹಿಸಿ. ವಾರದ ಆದಿಯಲ್ಲಿ ಯುಗಾದಿ ಪ್ರಾರಂಭ ಆಗೋ ಮುನ್ನ ಪ್ರಮಾದ ಮಾಡ್ಕೋಬೇಡಿ. ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಆತಂಕ ಬೇಡ. ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ತಕ್ಕಂಥ ಸಾಧ್ಯತೆ. ಅಪವಾದ, ಘರ್ಷಣೆಗಳು, ತಂದೆಗಳು ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಹಬ್ಬದ ವಾತಾವರಣದಲ್ಲಿ ಊರಿಗೆ ಹೋಗಿರ್ತೀರಾ ಅಥವಾ ಅವರೇ ಊರಿಂದ ಇಲ್ಲಿಗೆ ಬಂದಿರ್ತಾರೋ ಏನು ಕಥೆಯೋ, ಅಲ್ಲಿ ಟಗ್ ಆಫ್ ವಾರ ಅಂತೀವಲ್ಲ,
ಅದು ಶುರುವಾಗಿ ಬಿಡಬಾರ್ದು. ಇಬ್ಬರ ಮಧ್ಯೆ ಮನೆ ರಣರಂಗವಾಗಬಾರ್ದು. ಹೀಗಾಗಿ ಅದು ಮಧ್ಯಪ್ರಾಚ್ಯದಲ್ಲಿದೆ ರಣರಂಗ, ನಮ್ಮ ಮನೆ ಮಧ್ಯಕ್ಕೆ ತರಬಾರ್ದು. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಕರ್ಕಟಕ ರಾಶಿಯವರಿಗೆ ಚಂದ್ರನ ಕಾರಣ ಜನ್ಮಾಧಿಪತಿ ಚಂದ್ರ ವೀಕ್ ಆದಾಗ ಸಹಜವಾಗಿ ಮನಸ್ಸು ಅಲ್ಲೋಲು ಕಲ್ಲೋಲವಾಗುತ್ತೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಕರ್ಕಟಕ ರಾಶಿಯು ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ನೀವೇ ಅಷ್ಟೋತ್ತರ ಓದ್ಕೊಂಡ್ರೂ ಆಗುತ್ತೆ. ಅಥವಾ ತುಂಬ ಸರಳವಾದದ್ದು ಅಂದರೆ ದುರ್ಗಾ ಸನ್ನಿಧಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ ಅದರ ತೀರ್ಥ ಸೇವನೆ ಮಾಡೋದು. ಇದು ನಿಮ್ಮ ಮನಸ್ಸನ್ನು ರಾಡಿಗೊಳಿಸದೆ ಸಂದರ್ಭಗಳನ್ನು ಹೇಗೆ ನಿಭಾಯಿಸೋದು ಅನ್ನೋದು ಗೊತ್ತಾಗುತ್ತೆ. ತಪ್ಪದೇ ದುರ್ಗಾ ಪ್ರಾರ್ಥನೆ ಮಾಡಿ ಕರ್ಕಟಕ ರಾಶಿಯವರು. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ಹಿರಿಯರಿಂದ ಸೂಕ್ತ ಸಲಹೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ವ್ಯಾಪಾರಿಗಳಿಗೆ ಸ್ವಲ್ಪ ತೊಂದರೆ ಇದೆ, ಹುಷಾರಾಗಿರಿ. ಹಬ್ಬದ ಹರಿಬರಿಯಲ್ಲಿ ಎಲ್ಲ ಖರ್ಚು ಮಾಡಿಬಿಡ್ಬೇಕು, ಇನ್ವೆಸ್ಟ್ ಮಾಡಿ ತಂದಿದ್ದೆಲ್ಲ ಖಾಲಿ ಆಗಿಬಿಡಬೇಕು ಅನ್ನೋ ತರಾತುರಿಯಲ್ಲಿ ಏನು ಹೋಯಿತು ಕಳ್ಕೊಂಡಿದ್ದೇನು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿಬಿಡುತ್ತೆ. ಬಹಳ ಎಚ್ಚರಿಕೆ ಇರಲಿ. ಹಣ್ಣು, ಹೂವು, ಹಾಲು, ಹೈನು ವ್ಯಾಪಾರಿಗಳೆಲ್ಲ ಬಹಳ ಜಾಗ್ರತೆ ಬೇಕು ಈ ಸಂದರ್ಭದಲ್ಲಿ. ಕಾರಣ ವ್ಯಯಾಧಿಪತಿ ಸಪ್ತಮ ವ್ಯವಹಾರ ಸ್ಥಾನದಲ್ಲಿ ಸಂಚರಿಸಿದ್ರೆ ಕಷ್ಟ ಆಗುತ್ತೆ. ದಾಂಪತ್ಯದಲ್ಲೂ ಹಾಗೆ ಮನೆಯಲ್ಲಿ ಸ್ವಲ್ಪ ಕ್ಲೇಶ ವಾತಾವರಣ, ಕ್ಲಿಷ್ಟ ವಾತಾವರಣಗಳನ್ನು ಸೂಚಿಸುತ್ತೆ. ಹೀಗಾಗಿ ಸ್ವಲ್ಪ ಸಮಾಧಾನ ಬೇಕಾಗುತ್ತೆ. ಆದರೆ ವಿದೇಶ ಸಂಪರ್ಕಗಳು ಮತ್ತೊಂದು ಅಥವಾ ಗುರು ಹಿರಿಯರ ಸಲಹೆ ಇವುಗಳಲ್ಲಿ ಏನೂ ಕೊರತೆ ಇಲ್ಲ. ಒಳ್ಳೆಯ ಮಾರ್ಗದರ್ಶನ ಮಾಡಿದ್ರೆ ಅದನ್ನು ತಗೋಬೇಕಷ್ಟೇ, ತಗೊಳ್ಳೋ ಮನಸ್ಥಿತಿ ಬೇಕಾಗುತ್ತೆ. ಆ ರೀತಿಯಲ್ಲಿ ಒಂದು ಮನಸ್ಸನ್ನು ನೀವು ತಯಾರಿ ಮಾಡ್ಕೋಬೇಕು. ಇನ್ನೊಬ್ಬರು ಹೇಳಿದ್ದಾರೆ ಕೇಳೋಣ ಅಂತಕ್ಕಂಥ ಒಂದು ಸಾವಧಾನ ಬೇಕಾಗುತ್ತೆ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಸಿಂಹರಾಶಿಯವರಿಗೆ ಲಾಭದ ಗುರುವಿನಿಂದ ಒಳ್ಳೆ ಚೆನ್ನಾಗಿದೆ. ಧರ್ಮ ಶುಭ ಕಾರ್ಯಗಳು, ತಂದೆ ಮಕ್ಕಳು ಸ್ವಲ್ಪ ಸಾಮರಸ್ಯ ಉಂಟಾಗುತ್ತೆ. ಬಂಧು ಸ್ನೇಹಿತರ ಒಡನಾಟ ಚೆನ್ನಾಗಿರುತ್ತದೆ. ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅಂತೂ ಯುಗಾದಿ ನಂತರದಲ್ಲಿ ಹಬ್ಬದ ವಾತಾವರಣ ನಿಮ್ಮನ್ನು ಒಂದು ಹೊಸ ದಾರಿಗೆ ಪ್ರವೇಶ ಮಾಡಿಸುತ್ತೆ. ಅದರಲ್ಲಿ ಏನು ಸಂಶಯ ಇಲ್ಲ. ವಾರದ ಆದಿಯಲ್ಲಿ ನಿಮಗೆ ಒಳ್ಳೆಯ ಉತ್ಕೃಷ್ಟವಾದ ಫಲವೇ ಇದೆ. ಯುಗಾದಿಯ ಪ್ರಾರಂಭ ನಿಮ್ಮ ಪಾಲಿಗೆ ಒಂದು ಸಿಹಿ ಬದುಕನ್ನು ಖಂಡಿತ ತಂದುಕೊಡುತ್ತೆ. ಅದರಲ್ಲಿ ಏನು ಸಂಶಯ ಇಲ್ಲ. ಸಿಂಹರಾಶಿಯವರು ನಿರಾಳವಾಗಿರಬಹುದು ಯುಗಾದಿ ಈ ವಾರದ ಮಧ್ಯಭಾಗದ ನಂತರದಲ್ಲಿ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಶಿವಕವಚ ಹೇಳ್ಕೊಳ್ಳಿ. ಪ್ರಾರಂಭ ಮತ್ತು ಅಂತ್ಯ ಎರಡನ್ನೂ ಗಮನಿಸ್ಕೊಂಡಾಗ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಶಿವಕವಚವನ್ನು ತಪ್ಪದೇ ಹೇಳ್ಕೊಳ್ಳಿ, ಅದು ನಿಮ್ಮನ್ನು ಕಾಪಾಡುತ್ತೆ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ವಿಘ್ನಗಳು, ತೊಡಕುಗಳು. ಸ್ತ್ರೀಯರಿಗೆ ಬುದ್ಧಿಬಲ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲಿ ತೊಡಕುಗಳು, ಬಂಧು ಸ್ನೇಹಿತರಲ್ಲಿ ಸ್ವಲ್ಪ ತಕರಾರುಗಳು ಬರ್ತಕ್ಕಂಥದ್ದು. ಅವ್ರ ಮನೆಗೆ ಇಷ್ಟರು ಬರ್ತಾ ಇದ್ದಾರೆ ಅಂತಂದರೆ ಯಾಕೆ ಬರ್ತಾ ಇದ್ದಾರೆ, ಹಬ್ಬಕ್ಕೆ ಅವ್ರು ಬರೋದು ಬೇಡ, ನಾವೊಬ್ಬರೇ, ಹೀಗೆ ಅದು ಶುರುವಾಗುತ್ತೆ ತಕರಾರು. ಏನೋ ಒಂದು ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬಂದ ಮೇಲೂ ಕಿರಿಕಿರಿ ತಪ್ಪಿದ್ದಲ್ಲ. ಆ ರೀತಿಯ ಒಂದು ಸಂದರ್ಭ ಎದುರಿಸ್ತೀರ ಈ ಒಂದು ಸಂದರ್ಭದಲ್ಲಿ. ಆದರೆ ಇದರ ನಿವಾರಣೆಗೆ ನೋಡೋಣ ಏನು ಮಂತ್ರ ಫಲ ಹೇಳ್ಕೊಳ್ಬಹುದು ಅಂತ. ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳಾಗುತ್ತೆ. ಎಷ್ಟಾದರೂ ಕೆಲಸ ಮುಗಿಯೋದಿಲ್ಲ. ಹರಿಬರಿಯಲ್ಲಿ ಕೆಲಸ ಮಾಡಿ ಮುಗಿಸೋಣ ಅಂದರೆ ಕೆಲಸ ಕೆಡುತ್ತೆ. ಹೀಗಾಗಿ ಸಾವಧಾನವಾಗಿ ಕೆಲಸ ಮಾಡ್ಕೊಳ್ಳಿ. ಏನು ಕೆಲಸ ವಹಿಸಿದ್ದಾರೆ ಅನ್ನೋ ಶ್ರದ್ಧೆಯಿಂದ ಕೆಲಸ ಮಾಡಿ. ಇರುತ್ತೆ ಬಹಳ ಮುಖ್ಯವಾದದ್ದು ಕೆಲಸವೇ ಕಾಯಕವೇ ಕೈಲಾಸ ಅಂತ ಪರಶಿವನ ನಿಲ್ಕಾಣೋದಪ್ಪ ಕೆಲಸದಲ್ಲಿ. ಹೀಗಾಗಿ ಅಲ್ಲಿ ಗಡಿಬಿಡಿ ಮಾಡ್ಕೋಬೇಡಿ. ಈ ವಾರದ ಆದಿಯಲ್ಲಿ ಗಮನ ಇರಲಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಒಂದು ಬಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಸಾಲ ಶತ್ರುಗಳ ಬಾಧೆ ಇದೆ. ಅಧಿಕ ವ್ಯಯ ಸೂಚಿಸ್ತಾ ಇದೆ. ಹುಷಾರು. ಮನೆಯ ಖರ್ಚು, ಹಬ್ಬದ ವಾತಾವರಣ ಅಂತೇಳಿ ಎಲ್ರಿಗೂ ಬಟ್ಟೆ ತಂದುಬಿಡ್ತೀನಿ ಅಂತ ಹೇಳಿ ಪಾಪ ಇದು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ ಹೀಗಾಗುತ್ತೆ. ಒಂದು ಸಲ ಅದು ಮನಸ್ಸು ಕೇಳೋಲ್ಲ, ಒಂದೊಂದು ಸಲ ಉಬ್ಬರ ಆಗುತ್ತೆ. ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತದೆ. ಪರಿಶ್ರಮ ಪಡ್ತೀರಾ. ವಾರದಲ್ಲಿ ತುಂಬ ಶ್ರಮ ತೊಗೊಂಡ್ಬಿಟ್ಟೆ ಅಂತ ಅನಿಸುತ್ತೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಮನೋವ್ಯಥೆ, ಸ್ವಲ್ಪ ಚಂದ್ರನಿಂದಾಗಿ ಕಹಿ ವಾತಾವರಣ ಇರುತ್ತೆ. ಅಲ್ಲಿ ಶನಿ, ರವಿ ಎಲ್ಲ ಸೇರಿದ್ದಾರೆ ಸಪ್ತಮ ಸ್ಥಾನದಲ್ಲಿ. ಹೀಗಾಗಿ ಆ ಖರ್ಚು ಮಾಡಿಕೊಂಡಿದ್ದರ ಆ ಹೊರೆ, ಆ ಘರ್ಷಣೆ, ಮನಸ್ಸಿಗಾದ ಘರ್ಷಣೆ ಮನೆಯ ಮಂದಿಗೆಲ್ಲ ವಿಸ್ತರಿಸ್ಬಿಡುತ್ತೆ. ಆಗ ಹಾಳಾಗುತ್ತೆ ಬದುಕು. ಹೀಗಾಗಿ ಸ್ವಲ್ಪ ಶಾಂತವಾಗಿರಬೇಕು. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ನವಗ್ರಹ ಸ್ತುತಿ ಹೇಳ್ಕೊಳ್ಳಿ. ಅದು ನಿಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ನವಗ್ರಹ ಸ್ತುತಿಯನ್ನು ಒಂದು ಸಲ ಹೇಳ್ಕೊಂಡ್ರೆ ವಾರ ಇಡೀ ಒಂದು ಸಲ ಪ್ರಾತಃ ಕಾಲ ಎದ್ದು ಸ್ನಾನ ಮುಗಿದ ಕೂಡಲೇ ನವಗ್ರಹ ಸ್ತುತಿಯನ್ನು ಹೇಳ್ಕೊಳ್ಳೋದು ಅಥವಾ ಕೇಳಿಸ್ಕೊಳ್ಳೋದು ಆಗುತ್ತೆ. ಇದನ್ನು ಮಾಡಿದ್ರೆ ಇಷ್ಟು ತೊಡಕುಗಳು ಅಷ್ಟು ಬಾಧಿಸೋದಿಲ್ಲ. ಯೋಚನೆ ಮಾಡಬೇಡಿ. ನಮ್ಮ ಜೊತೆ ಒಬ್ರು ಕಾಲರ್ ಹೇಳಿದ್ದಾರೆ. ಶಿಕಾರಿಪುರದಿಂದ ರುದ್ರಪ್ಪ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರುದ್ರಪ್ಪ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 17 17 3 1972. 1972. ಹುಟ್ಟಿದ ಸಮಯ ರಾತ್ರಿ 8:30. ರಾತ್ರಿ 8:30. ಏನ್ ಪ್ರಶ್ನೆ ಇತ್ತು? ಅದೇ ಏನ್ ದುಡಿದ್ರು ಕೈ ಸೇರ್ತಾ ಇರಲ್ಲ, ಏನ್ ವ್ಯವಹಾರ ಮಾಡ್ಬೇಕು? ನಾವು ವ್ಯವಸಾಯ ಮಾಡ್ತೇವಿ. ಹಾ,
ಅದ್ರ ಬಗ್ಗೆ ಕೇಳ್ಬೇಕು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರುದ್ರಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನಿಮ್ ಕಾರ್ಯಕ್ರಮ ಚೆನ್ನಾಗಿ ಬರ್ತೈತಿ, ಬಾಳ ನೋಡ್ತೇವೆ ನಾವು. ಬಹಳ ಸಂತೋಷ. ಸಂತೋಷ. ಪಾಪ ನೀವು ಹೇಳಿದ್ರು ಏನು ಕೆಲಸಗಳು ಆಗ್ತಾ ಇಲ್ಲ ಅಂತಲ್ವಾ ಪಾಪ. ಈಗ ತಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನಿ ಭುಕ್ತಿ ನಡೀತಾ ಇದೆ. ಶನಿಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ನಾವು ಪಾಪ ಎಷ್ಟೋ ಶ್ರಮ ಹಾಕ್ತೇವೆ ನಾವು ಕೆಲಸ ಕಡೆ, ಆದರೆ ಅದು ಅಷ್ಟು ಫಲಕಾರಿಯಾಗೋದಿರಲ್ಲ. ಕಾರಣ ಏನಪ್ಪ ಅಂದರೆ ಹೀಗೆ ಅಷ್ಟಮದಲ್ಲಿ ನಿಂತಹ ಶನೈಶ್ಚರನ ಟೈಮ್ ನಡೀತಾ ಇದೆ. ಹೀಗೆ ದುಸ್ಥಾನದಲ್ಲಿರೋ ಗ್ರಹಗಳ ಕಾಲದಲ್ಲಿ ನೀವೆಷ್ಟು ಶ್ರಮ ಹಾಕಿದ್ರೂ ನೀರಿನಲ್ಲಿ ಹೋಮ ಮಾಡಿದಾಗ ಆಗುತ್ತೆ, ಏನು ಪ್ರಯೋಜನ ಇಲ್ಲದೆ ಹೋಗ್ಬಿಡುತ್ತೆ. ಇದಕ್ಕೆ ನೀವು ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಮಂದಿರ ಇದ್ದರೆ ಪ್ರತಿ ಶನಿವಾರ ಎಳ್ಳೆಣ್ಣೆ ತೊಗೊಂಡು ಹೋಗಿ ಕೊಡಿ. ಎಳ್ಳೆಣ್ಣೆ ದೀಪ ಹಚ್ಚಿದ್ರೂ ಆಗುತ್ತೆ, ಅಥವಾ ಶನೈಶ್ಚರ ಇಲ್ಲ ಅಂತಂದರೆ ಈಶ್ವರ ಸನ್ನಿಧಾನದಲ್ಲಿ ಮಾಡಿದ್ರೂ ಆಗುತ್ತೆ. ಪ್ರತಿ ಶನಿವಾರ ಅಲ್ಲಿ ಹೋಗಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ ಒಂದು ಪರಮಾತ್ಮನಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಅನುಕೂಲ ಆಗುತ್ತೆ ನಿಮಗೆ. ವಸ್ತುತಃ ಚಂದ್ರ ಶುಕ್ರ ಇಬ್ಬರು ಚೆನ್ನಾಗಿದ್ದಾರೆ, ಕರ್ಮಾಧಿಪತಿ ಚಂದ್ರ ಚೆನ್ನಾಗಿದ್ದಾನೆ. ಹೀಗಾಗಿ ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದೇ, ಅವನು ಕೃಷಿ ಜಲಜಾಂಗನ ಶ್ರೇಯಾಶ್ಚ ಅಂತ ಹೇಳುತ್ತೆ. ಹೀಗಾಗಿ ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಈ ದಿನಸಿ ಆಗಬಹುದು, ತರಕಾರಿಗಳಾಗಬಹುದು, ಹಸಿರು ಪದಾರ್ಥಗಳು ಅಂತ ಏನಂತೀವಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಬೆಳೆಗಳೆಲ್ಲ ಚೆನ್ನಾಗಾಗುತ್ತೆ. ಪ್ರಯತ್ನ ಮಾಡಬಹುದು. ನೀರಿನ ಸಪ್ಲೈ ಇತ್ಯಾದಿ ಇಂಥ ಪ್ರಯತ್ನ ಕೂಡ ತಾವು ಮಾಡಬಹುದು. ಆ ರೀತಿಯಲ್ಲೂ ತುಂಬ ಚೆನ್ನಾಗಿದೆ. ಈ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಶನೈಶ್ಚರನ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಸರಿ ಹೋಗುತ್ತೆ. ಧನ್ಯವಾದಗಳು ರುದ್ರಪ್ಪ ಅವರೇ. ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಇದ್ದಾರೆ, ಕೋಲಾರದಿಂದ ಪದ್ಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ. ಅವ್ರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 1992 7ನೇ ತಿಂಗಳು 7ನೇ ತಾರೀಕು ಮಂಗಳವಾರ ರಾತ್ರಿ 11:25 ಓಕೆ, ಏನ್ ಪ್ರಶ್ನೆ ಇತ್ತು? ಅವಳ ಮ್ಯಾರಿಟಲ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಕೇಳಬೇಕಾಗಿತ್ತು ಗುರುಗಳನ್ನ. ಪದ್ಮ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಇನ್ನೊಂದ್ಸಲ ಹೇಳ್ತೀರಾ? 77 ಅಲ್ಲ 92. ಸಮಯ ಏನಂದ್ರೆ 11 ಗಂಟೆ 11:25 ರಾತ್ರಿ ಮಂಗಳವಾರ. 25 ರಾತ್ರಿನಾ? ಓಕೆ. ಚಿತ್ತ ನಕ್ಷತ್ರ, ತುಲಾ ರಾಶಿ ಅಲ್ವಾ? ಹೌದು ಸ್ವಾಮಿ. ಹೌದು ಸ್ವಾಮಿ. ನೋಡಿ, ಇದು ಜಾತಕದಲ್ಲಿ ಈಗ ಪ್ರಸ್ತುತ ಕಾಲ, ವಸ್ತುತಃ ನಮಗೆ ಕಾಲವೇ, ಅದು ಬೇಸಿಗೆ ಕಾಲವೋ ಚಳಿಗಾಲವೋ ಯಾವುದು ನಮಗೆ ತಂದು ಕೊಡ್ತಾ ಇದೆಯಪ್ಪ ಅಂದರೆ ಕಾಲ. ಇದೇ ರೀತಿಯಲ್ಲೇ ಬದುಕಿಗೂ ಹಾಗೆ ಗ್ರಹಗಳು ಕಾಲವನ್ನು ಸೂಚಿಸ್ತವೆ. ಆ ಕಾಲ ನಮಗೆ ಹಿತವೋ ನೋವೋ ಈ ಥರದ್ದಾಗಿರ್ತದೆ. ಈಗ ಪ್ರಸ್ತುತ ಅವರಿಗೆ ಗುರುದಶೆಯಲ್ಲೇ ನಡೀತಾ ಇರತಕ್ಕಂಥದ್ದು ಚಂದ್ರ ಭುಕ್ತಿ ನಡೀತಾ ಇದೆ. ನೋಡಿ, ಚಂದ್ರ ಜಾತಕದಲ್ಲಿ ಇರ್ತಕ್ಕಂಥ ಸ್ಥಾನ ಅಷ್ಟಮದಲ್ಲಿದ್ದಾನೆ. ನೋಡಿ, ಚಂದ್ರನಿಗೆ ಪಕ್ಷದ ಬಲ ಇದೆ, ಆದರೆ ದುಸ್ಥಾನ ಸೇರಿದ್ದಾನೆ. ಅಷ್ಟಮದಲ್ಲಿದ್ದಾಗ ನಷ್ಟ, ವ್ಯಥೆ, ನೋವು, ಅಪವಾದ ಈ ರೀತಿಯ ಸಾಧ್ಯತೆಗಳನ್ನು ಸೂಚಿಸುತ್ತೆ. ಅಷ್ಟಮ ಸ್ಥಾನವನ್ನು ಒಂದು ಮಲಿನ ಸ್ಥಾನ ಅಂತ ಕರೆದಿದೆ ಶಾಸ್ತ್ರ. ಹಾಗಂತ ಇದಕ್ಕೆ ಏನಪ್ಪ ಪರಿಹಾರ? ಆತಂಕ ಮಾಡ್ಕೊಂಡು ಕಂಗಾಲಾಗಿ ಕುತ್ಕೊಂಡ್ಬಿಡೋದ? ಇದಕ್ಕೆ ಇಲ್ಲ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಚಂದ್ರನಿಗೆ ಗೌರಿ ಆರಾಧನೆಯನ್ನು ಹೇಳಿದೆ. ಹೀಗಾಗಿ ಸಾಧ್ಯವಾದರೆ ಒಂದು ಸಲ ಹತ್ತಿರದಲ್ಲಿ ಅಮ್ಮನವರ ಸನ್ನಿಧಾನ ಇದ್ದರೆ ಪ್ರತಿ ಸೋಮವಾರ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ, ಹಾಲಿನ ಅಭಿಷೇಕ ಮಾಡಿಸಿ, ಪ್ರತಿ ಸೋಮವಾರ ಮಾಡಿಸಿ. ಹೀಗೆ 1 ವರ್ಷ ಕಾಲ ನಿರಂತರವಾಗಿ ಮಾಡಿಸಿ. ಅದು ಖಂಡಿತ ತುಂಬ ಸಹಾಯ ಮಾಡುತ್ತೆ. ಒಳ್ಳೆಯ ಫಲವನ್ನು ತುಂಬಿ ಮತ್ತೆ ಸಮೃದ್ಧತೆಯನ್ನು ತಂದುಕೊಡುತ್ತೆ. ಇದ್ರ ಜೊತೆಗೆ ಸಾಧ್ಯವಾದರೆ ಒಂದು ಸಲ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ಹತ್ತಿರದಲ್ಲಿ ಮಾಡ್ತಾರೆ ಅಂದರೆ ಅಲ್ಲೇ ಮಾಡಿಸಿ, ಇಲ್ಲ ಅಂದರೆ ಒಂದು ಸಲ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಹೋಗಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ತುಂಬ ಅನುಕೂಲ ಆಗುತ್ತೆ. ನೀವು ಮಾಡಿ ನೋಡಿ. ನೀವು ಆತಂಕಕ್ಕೆ ಒಳಗಾಗೋದು ಬೇಡ. ನಿಮ್ಮ ಧ್ವನಿ ತುಂಬ ದೂರದಿಂದ ಇತ್ತು, ಕಂಗಾಲಾಗಬೇಡಿ. ಈ ಪರಿಹಾರದಿಂದ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಪದ್ಮ ಅವರೇ. ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಚಿತ್ರದುರ್ಗದಿಂದ ನಾಗರಾಜ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 22/7 2020. ಹುಟ್ಟಿದ ಸಮಯ 1:56 PM. ಮಧ್ಯಾಹ್ನ 1:54. 56 ನಿಮಿಷ. ಏನ್ ಪ್ರಶ್ನೆ ಇತ್ತು? ಹುಟ್ಟಿದಾಳಿಂದ ಬಹಳ ಆಟ ಮಾಡ್ತಾ ಮೇಡಮ್. ಆಮೇಲೆ ಬೇರೆ ಕಡೆ ಎಲ್ಲ ಕೆಲಸ ಏನೋ ದೋಷ ಐತೆ ಹಂಗೆ ಎಲ್ಲ ಮಾಡಿದ್ವಿ, ಆದ್ರೂ ಏನು ಇದಾಗ್ತಿಲ್ಲ. ಅದಕ್ಕೆ ಕೇಳಾರಂತ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈಗ ಕೇತು ದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ. ವಸ್ತುತಃ ಅಂತಹ ದೋಷ ಮತ್ತೊಂದು ಮಗದೊಂದು ಏನೂ ಇಲ್ಲ. ಆತಂಕ ಮಾಡ್ಕೋಬೇಡಿ. ಸಹಜವಾಗಿ ಕೆಲವೊಮ್ಮೆ ಹಠ ಸ್ವಭಾವ ಇತ್ಯಾದಿ ಉಂಟಾಗುತ್ತೆ. ಚಂದ್ರ ಸ್ವಲ್ಪ ವೀಕಾಗಿದ್ದಾನೆ ಅನ್ನೋದು ಬಿಟ್ಟರೆ ಉಳಿದ ಹಾಗೆ ಏನೂ ಅಂಥ ತೊಂದರೆ ಇಲ್ಲ. ಹೀಗಾಗಿ ಶನೈಶ್ಚರನ ಬಲ ಚೆನ್ನಾಗಿದೆ, ಗುರು ಬಲ ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದ್ದಾನೆ. ಎಲ್ಲ ಯಾರ್ಯಾರು ಎಲ್ಲೆಲ್ಲಿರಬೇಕು ಅಲ್ಲಲ್ಲಿದ್ದಾರೆ. ಇದೆಲ್ಲ ಒಳ್ಳೆಯ ಯೋಗ. ಬುಧ ತುಂಬ ಚೆನ್ನಾಗಿದ್ದಾನೆ, ಅದು ನವಮ ಸ್ಥಾನದಲ್ಲಿ ತುಂಬ ಒಳ್ಳೆಯದು ಇದೆಲ್ಲ. ಹೀಗಾಗಿ ಆತಂಕ ಮಾಡ್ಕೋಬೇಡಿ.
ಈಗ ಹತ್ತಿರದಲ್ಲಿ ಯಾವುದು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಭಸ್ಮಾರ್ಚನೆ ಮಾಡಿಸಿ ಆ ಭಸ್ಮವನ್ನು ತಂದು ಲೇಪನೆ ಮಾಡಿ ಹಣೆಗೆ ಮೈಗೆ ಎಲ್ಲ ಹಿಡಿ, ಅದು ತುಂಬ ಸಹಾಯವಾಗುತ್ತೆ. ಕಂಗಾಲಾಗುವ ಅವಶ್ಯಕತೆ ಖಂಡಿತ ಇಲ್ಲ. ಚೆನ್ನಾಗಿದೆ ಜಾತಕ, ಒಳ್ಳೆಯ ವಿದ್ಯೆ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಧನ್ಯವಾದಗಳು ನಾಗರಾಜ್ ಅವರೇ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಸುನೀತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುನೀತಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ. ಡೇಟ್ ಆಫ್ ಬರ್ತನ ತಿಳಿಸಿ. 10/8/2002. 2002. ಹುಟ್ಟಿದ ಸಮಯ ಬೆಳಿಗ್ಗೆ 10:40. ಬೆಳಗ್ಗೆ 10:42. ಏನ್ ಪ್ರಶ್ನೆ ಇತ್ತು? ಅವ್ರು ಹೈಯರ್ ಎಜುಕೇಶನ್ಗೆ ಹೊರದೇಶಕ್ಕೆ ಹೋಗ್ತಾ ಇದ್ದಾಳೆ. ಅದ್ರ ಬಗ್ಗೆ ಅಲ್ಲಿ ಹೆಂಗಿರುತ್ತೆ ಇವಾಗ ಯುದ್ಧ ಬೇರೆ ನಡೀತಿದಿಲ್ಲ. ಸೆಪ್ಟೆಂಬರ್ಗೆ ರೆಡಿ ಆಗಿದ್ದಾಳೆ. ಓಕೆ ಸುನೀತಾ ಅವರೇ ಮತ್ತೆ ನಮಸ್ಕಾರ. ಮುಂದಿನ ವಿಷಯ ಹೆಂಗಿದೆ ಅಂತ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಇವರಿಗೀಗ ಶನಿ ಭುಕ್ತಿ ನಡೀತಾ ಇದೆ. ಅದು ರವಿದಶೆಯಲ್ಲಿ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಕರ್ಮಸ್ಥಾನ ಚೆನ್ನಾಗಿದೆ. ಇವರೇ ಆತಂಕಕ್ಕೊಳಗಾಗೋ ಅವಶ್ಯಕತೆ ಖಂಡಿತ ಇಲ್ಲ. ಚತುರ್ಥಾಧಿಪತಿ ಗುರು ಬಲಿಷ್ಠನಾಗಿ ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು ಮತ್ತು ಪಂಚಮಕ್ಕೆ ಗುರು ದೃಷ್ಟಿ ಇರೋದು ತುಂಬ ಹೈಯರ್ ಸ್ಟಡೀಸ್ಗೆ ಒಳ್ಳೆಯ ಕಾಲ. ಮತ್ತು ಗುರು ದೃಷ್ಟಿ ಇದ್ಬಿಟ್ರೆ ಅದು ತುಂಬ ಪ್ರಚಂಡ ಬುದ್ಧಿವಂತಿಕೆ ಬರುತ್ತೆ ಅಂತ. ಹೀಗಾಗಿ ಚೆನ್ನಾಗಿದೆ. ಚೆನ್ನಾಗಿರುವಾಗ ಯಾವುದೇ ತೊಡಕಾಗಲ್ಲ. ಗ್ರಹಗಳೆಲ್ಲ ಚೆನ್ನಾಗಿದ್ದಾಗ, ಒಳ್ಳೆಯ ಕಾಲವೂ ಇದ್ದಾಗ ಏನು ಯಾರು ವಿರೋಧ ಮಾಡಿದ್ರೂ ಆ ವಿರೋಧಕ್ಕೆ ಹುಲ್ಲುಕಡ್ಡಿ ಬೆಲೆ ಇರಲ್ಲ. ಹೀಗಾಗಿ ಯೋಚನೆ ಮಾಡಬೇಡಿ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಈಗ ವಾರದ ರಾಶಿ ಫಲವನ್ನು ನೋಡ್ತಾ ಹೋಗೋಣ. ತುಲಾ, ವೃಶ್ಚಿಕ, ಧನು ರಾಶಿಯ ವಾರದ ಫಲವನ್ನು ತಿಳಿಸೋದಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆಯಪ್ಪ ಈ ವರ್ಷದ ಅಂತ್ಯ ಮತ್ತು ಯುಗಾದಿಯ ಸಂದರ್ಭ, ಹೊಸ ವರ್ಷದ ಆದಿಯಲ್ಲಿ ಹೇಗಿದೆ ಅಂತಂದರೆ, ವೃತ್ತಿಯಲ್ಲಿ ವಿಶೇಷ ಸಹಕಾರಗಳು, ಜಲ ಧಾನ್ಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಪುಣ್ಯ ಸುಕೃತ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕುಗಳು ಬರ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಗುರು ಜೊತೆಗೆ ಮಾಂದಿ ಇರತಕ್ಕಂಥ ತಂದೆ ಮಕ್ಕಳಲ್ಲೂ ಮನಸ್ತಾಪ ಬಂದುಬಿಡುತ್ತೆ. ಯಾವುದೋ ಒಂದು ಧರ್ಮ ಕಾರ್ಯ ಮತ್ತೊಂದು ಅಂತ ನೀವು ವಹಿಸ್ಕೊಂಡಿದ್ದರೆ ಇದನ್ನು ನಿಭಾಯಿಸಿದ್ರಿಂದ ಆ ಕಾರ್ಯಗಳಿಗೂ ಸ್ವಲ್ಪ ಚ್ಯುತಿ ಬಂದುಬಿಡ್ತಕ್ಕಂಥ, ತೊಡಕು ಬರ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರ್, ಜವಾಬ್ದಾರಿ ತಗೊಳ್ಳೋಮನ್ನು ಬಹಳ ಎಚ್ಚರ ವಹಿಸಿ. ಮಕ್ಕಳಲ್ಲೂ ಸ್ವಲ್ಪ ಮನಸ್ತಾಪವನ್ನು ಸೂಚಿಸ್ತಾ ಇದೆ. ತುಲಾರಾಶಿಯವರಿಗೆ ಕರ್ಮಾಧಿಪತಿ ಚಂದ್ರ ಬಲಹೀನನಾದ್ದರಿಂದ ಕೆಲಸಗಳಲ್ಲಿ ಒತ್ತಡ ಬರ್ತಕ್ಕಂಥ ಸಾಧ್ಯತೆ ಸೂಚಿಸುತ್ತೆ. ಹೀಗಾಗಿ ಬಂದಂಥ ಕೆಲಸವನ್ನು ವಿಭಾಗ ಮಾಡ್ಕೊಂಡು ಕೆಲಸ ಶ್ರದ್ಧೆಯಿಂದ ಮಾಡೋದು ಬಹಳ ಮುಖ್ಯ. ಅಂಥದ್ದು ಚಾತುರ್ಯ ಬೇಕಾಗುತ್ತೆ, ಅದನ್ನು ಗಮನಿಸ್ಕೋಬೇಕು ತಾವು. ಇನ್ನು ವಾರದ ಅಂತ್ಯ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು. ಸಾಲ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಚಂದ್ರ ಷಷ್ಠಕ್ಕೆ ಬೇರೆ ಹೋಗ್ತಾನೆ, ಹುಷಾರು. ಶುಭ ಪೂಜೆ ಪುಣ್ಯಕಾರ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ದೇವಸ್ಥಾನ, ಮಂದಿರ, ಮತ್ತೊಂದು ಅಂತಹ ಕಾರ್ಯಗಳು. ನೀವೇ ಮನೆಯಲ್ಲಿ ಹಬ್ಬ ಬಂದಿದೆಯಪ್ಪ, ಹಾಗಾಗಿ ಮನೆ ಅಚ್ಚುಕಟ್ಟಾಗಿ ಒರೆಸಿ ಮತ್ತೊಂದು ಮಾಡಿ ಅದಕ್ಕೆ ಅಲಂಕಾರ, ತೋರಣ, ಮತ್ತೊಂದು ಇಂಥ ಒಂದು ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರ. ಅಲಂಕಾರ ಮಾಡಿ ಚೆನ್ನಾಗಿ ಅದರಲ್ಲಿ ಒಂದು ಸಮಾಧಾನ ಕಾಣ್ತಕ್ಕಂಥ ಸಾಧ್ಯತೆ, ಸಹಾಯ ಮಾಡ್ತಕ್ಕಂಥದ್ದು ತಂದೆ ತಾಯಿಗಳಿಗೆ ಇದೆಲ್ಲ ಬೇಕಾಗುತ್ತೆ. ಈಗಿನ ಮಕ್ಕಳು ಬರೀ ಕೊನೆಗೆ ಹಬ್ಬದ ದಿವಸ ಊಟದ ಟೈಮಿಗೆ ಒಳ್ಳೆ ಫಂಕ್ಷನ್ಗೆ ಹೋಗ್ತೀವಲ್ಲ, ಕೊನೆಗೆ 12 ಗಂಟೆ ಮೇಲೆ ಭೋಜನ ಇರುತ್ತೆ ಅಂತ ಹೋಗಿ ಕೂತ್ಕೊಳ್ಳೋದು ಊಟಕ್ಕೆ ತಟ್ಟೆ ಮುಂದೆ, ಆ ರೀತಿಯೆಲ್ಲ ಆಗಿಬಿಡುತ್ತೆ. ಹಾಗಾಗದೆ ಈ ತುಲಾರಾಶಿಯವರು ಸಹಕಾರ ಮಾಡ್ತಕ್ಕಂಥ ಒಂದು ಸ್ವಭಾವ ಇದೆ. ಈ ಒಂದು ಫಲ ಚೆನ್ನಾಗಿದೆ. ಈ ವಾರದ ಅಂತ್ಯದಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿದೆ. ತುಲಾರಾಶಿಯವರಿಗೆ ಪರಿಹಾರಕ್ಕೆ ಏನಪ್ಪ ಅಂತಂದರೆ ದುರ್ಗಾಸ್ತುತಿ ಹೇಳ್ಕೊಳ್ಳಿ. ಸ್ವಲ್ಪ ಆರೋಗ್ಯ ಮತ್ತು ಸಾಲ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಹಬ್ಬ ಅಂದ ತಕ್ಷಣ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಮತ್ತೊಂದು ಆ ಥರದ ಆಲೋಚನೆ ಬಂದುಬಿಡುತ್ತೆ. ಆ ಹೊರೆ ಮಾಡ್ಕೋಬೇಡಿ, ಎಚ್ಚರಿಕೆ ಬೇಕಾಗುತ್ತೆ. ದುರ್ಗಾಸ್ತುತಿ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲಗಳು ಚೆನ್ನಾಗಿದೆ. ಗೃಹ ವಾಹನ ತೊಂದರೆ ಇರುತ್ತದೆ, ಸ್ವಲ್ಪ ಹುಷಾರು ಪ್ರಯಾಣದಲ್ಲಿದ್ದರೆ. ಹಣಕಾಸಿನ ವ್ಯತ್ಯಾಸ ಆಗ್ತಕ್ಕಂಥದ್ದು. ಹೃದ್ರೋಗ, ಎದೆ ಉರಿ ಸಮಸ್ಯೆಗಳು ಬರತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ಎಚ್ಚರಿಕೆ ಸೂಚಿಸ್ತಾ ಇದೆ. ಹೀಗಾಗಿ ಊರಿಗೆ ಹೋಗಬೇಕು, ಮುಂಚೆನೇ ತಯಾರಿ ಇತ್ಯಾದಿ ಮಾಡಿಕೊಂಡು ಹೊರಡುವ ಸಂದರ್ಭದಲ್ಲಿ ಅವಸರ ಮಾಡಿಕೊಂಡು ಆತುರದಲ್ಲಿ ಪ್ರಯಾಣ ಮಾಡಬೇಡಿ, ಅದರಿಂದ ತೊಂದರೆ ಇದೆ, ನಿಧಾನವಾಗಿರಲಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ನಿಮಗೆ ಸ್ವಲ್ಪ ಹಣಕಾಸಿನ ತೊಡಕುಗಳು ಸೂಚಿಸುತ್ತೆ. ಗೃಹ ವಾಹನ ಸಮಸ್ಯೆಗಳು ಇದ್ದೇ ಇದೆ. ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ, ಪರಿಶ್ರಮ, ಕೆಲಸದ ಹೊರೆ ಸಮಾಧಾನವಾಗಿ ಸ್ವಲ್ಪ ಕಡಿಮೆ ಇದೆ. ವೃಶ್ಚಿಕ ರಾಶಿಯವರಿಗೆ ಎಲ್ಲ ಕೆಲಸದ ಹೊರೆ ತನಗೆ ಬಂದುಬಿಡ್ತಲ್ಲ ಈ ವಾರ ಇಡೀ ಅಂತಕ್ಕಂಥ ಆಗುತ್ತೆ. ಮನೆಯಲ್ಲೂ ಹಾಗೆ ಆಗುತ್ತೆ. ಪಾಪ ಎಲ್ಲ ಕೆಲಸ ಸ್ಟವ್ ಹಚ್ಚೋದ್ರಿಂದ ಹಿಡಿದು ದೀಪ ಬೆಳಗೋದ್ರಿಂದ ಹಿಡಿದು ಪಾತ್ರೆ ತೊಳಗಿ ಅದನ್ನು ಚೆನ್ನಾಗಿ ಆಯಾ ಸ್ಥಾನಗಳಲ್ಲಿ ಇಡೋವರೆಗೂ ಯಾರೂ ಸಹಾಯಕ್ಕಿಲ್ಲ, ಒಬ್ಬರೇ ಎಲ್ಲ ತಲೆ ಮೇಲೆ ಬಂದುಬಿಟ್ಟಿದೆ. ಈ ರೀತಿಯ ಪಾಪ ಪರಿಶ್ರಮ ಉಂಟಾಗುತ್ತೆ. ಹಬ್ಬ ಹೊರಗಡೆ ಎಲ್ಲ ನಳನಳಿಸ್ತಾ ಇದೆ, ಪಾಪ ಒಳಗೆ ಕೆಲಸ ಮಾತ್ರ ಹೀಗೆ ಹೊರೆಯಾಗಿ ನಡೀತಾ ಇದೆ ಅಂತ. ಆ ರೀತಿಯಲ್ಲಿ ಪಾಪ ವೃಶ್ಚಿಕ ರಾಶಿಯವರಿಗೆ ಜಾಸ್ತಿ ಹೊರೆ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶಿವಸಹಸ್ರನಾಮ ಹೇಳ್ಕೊಳ್ಳಿ.
ಶಿವನ ಆರಾಧನೆ ಮಾಡೋದ್ರಿಂದ ಒಂದು ಶಕ್ತಿ ಬರುತ್ತೆ, ಬಲ ಬರುತ್ತೆ, ಕೆಲಸ ಅಲ್ಲ ಅನಿಸೋ ಲೀಲೆಯಿಂದ ಮಾಡಿ ಮುಗಿಸುವ ಒಂದು ಸಾಧ್ಯತೆ ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಬಲ ಏನಪ್ಪ ಅಂದರೆ ಶಿವಸಹಸ್ರನಾಮ ತಪ್ಪದೆ ಹೇಳ್ಕೊಳ್ಳಿ. ಇನ್ನು ಧನುರಾಶಿಗೆ ಹೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ಕುಟುಂಬದಲ್ಲಿ ಅನ್ನ ಸೌಖ್ಯಗಳು ಇತ್ಯಾದಿ ಕಾಣ್ತೀರ. ಚೆನ್ನಾಗಿದೆ. ಕುಟುಂಬ ಸೌಖ್ಯ, ಅನ್ನ ಸೌಖ್ಯ ಎರಡನ್ನೂ ಸೂಚಿಸ್ತಕ್ಕಂಥದ್ದಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದನ್ನು ನಾನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಕಾರಣ ರವಿ ಶನಿಯುಕ್ತನಾಗಿದ್ದಾನೆ. ಹೀಗಾಗಿ ಸ್ವಲ್ಪ ಕಿರಿಕಿರಿ ಇರ್ತದೆ. ಸೀನಿಯರ್ಸಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಕೆಲಸ ಬಹಳ ಎಚ್ಚರಿಕೆ. ನಿಮ್ಮ ಕೆಲಸ ಎಷ್ಟು ಅಷ್ಟನ್ನು ಮಾಡೋದು ಒಳ್ಳೆಯದು. ದಾಂಪತ್ಯದ ಸ್ವಲ್ಪ ಅಸಮಾಧಾನ, ಸ್ನೇಹಿತರಿಂದ ಸ್ವಲ್ಪ ಸಹಾಯ ಸಿಗುತ್ತೆ. ವ್ಯಾಪಾರಿಗಳಿಗೆ ಸ್ವಲ್ಪ ತೊಡಕು ತೊಂದರೆ ಸೂಚಿಸ್ತಾ ಇದೆ. ಅದರಲ್ಲೂ ಈ ಗ್ರಂಥಿಗೆ ಅಂಗಡಿ ಯಾವುದು ನಮಗೆ ಪೂಜೆ ಪುನಸ್ಕಾರ ಇಂತಹ ಕ್ಷೇತ್ರಗಳಲ್ಲಿ ವ್ಯವಹರಿಸ್ತಾ ಇರ್ತಾರಲ್ಲ ಅಂಥವರಿಗೆ ಸ್ವಲ್ಪ ತೊಡಕು ತೊಂದರೆಗಳನ್ನು ಸೂಚಿಸ್ತಾ ಇದೆ, ವಿಘ್ನಗಳನ್ನು ಸೂಚಿಸ್ತಾ ಇದೆ, ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು ಅಂಥವ್ರು. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ಸ್ನೇಹಿತರು ಬಂಧುಗಳ ಕೂಟ ಚೆನ್ನಾಗಿರುತ್ತದೆ, ಅಂದರೆ ಒಡನಾಟ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲೂ ಸಮಾಧಾನ ಸೌಖ್ಯ ಇತ್ಯಾದಿ ಕಾಣ್ತೀರ. ಮತ್ತು ವ್ಯವಹಾರದಲ್ಲೂ ಸ್ವಲ್ಪ ಚಿಗುರುವಿಕೆ, ಹೇಗೆ ವಸಂತ ಮಾಸ ಚಿಗುರಿ ಎಲೆಗಳೆಲ್ಲ ಕಂಗೊಳಿಸ್ತಾ ಇದೆಯೋ ಹಾಗೆ ವ್ಯಾಪಾರದಲ್ಲಿ ಒಂದು ಹೊಸ ಚಿಗುರನ್ನು ಕಾಣುವ ಸಾಧ್ಯತೆ ಖಂಡಿತ ಇದೆ. ಸ್ವಲ್ಪ ಕಿವಿ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಉಳಿದ ಹಾಗೆ ಬಂಧುಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಒಂದು ಒಳ್ಳೆಯ ಆತ್ಮೀಯ ಒಡನಾಟ, ವಿಹಾರ, ಪ್ರಯಾಣ ಇದೆಲ್ಲ ತುಂಬ ಚೆನ್ನಾಗಿರ್ತದೆ ವಾರದ ಅಂತ್ಯದ ವೇಳೆಗೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಶುಭ ಸೌಖ್ಯವನ್ನು ಖಂಡಿತ ತಂದು ಕೊಡ್ತಾನೆ, ಯೋಚನೆ ಮಾಡಬೇಡ. ಪರಿಹಾರಕ್ಕೆ ನಾಗಕವಚ ಹೇಳ್ಕೊಳ್ಳಿ. ಸ್ವಲ್ಪ ಗಂಟಲು ಕಿವಿ ಸಮಸ್ಯೆ ಏನಲ್ಲ, ನಾಗ ಇದ್ದು ನೋಡಿ ಆ ದೋಷ ಇದ್ದ ಸ್ವಲ್ಪ ಕಿವಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ. ಹೀಗಾಗಿ ನಾಗಕವಚ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ದ್ವಾದಶ ರಾಶಿಗಳ ವಾರದ ಫಲವನ್ನು ನೋಡ್ತಾ ಇದ್ವಿ. ಶಾಸ್ತ್ರಿಗಳು ಇಲ್ಲಿವರೆಗೆ ಮಕರ ರಾಶಿವರೆಗಿನ ವಾರದ ಫಲವನ್ನು ಧನುರಾಶಿವರೆಗಿನ ವಾರದ ಫಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಉಳಿದಿರುವಂಥದ್ದು 3 ರಾಶಿಗಳು, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ ಅದನ್ನು ತಿಳಿಸೋದಾದರೆ ಹೋಗೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಈ ಒಂದು ವಾರದ ಆದಿಯಲ್ಲಿ ಅಂತಂದರೆ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲಗಳನ್ನು ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಸೇವಕರು ಸಹೋದರ ಸಹಾಯ ಚೆನ್ನಾಗಿದೆ. ಸಾಲ ಶತ್ರುಗಳ ರೋಗ ಬಾಧೆ, ಸ್ವಲ್ಪ ಮಟ್ಟಿಗೆ ಸಾಲ ಶತ್ರು ರೋಗ ಬಾಧೆ ಇವುಗಳು ನಿಮ್ಮನ್ನು ಬಾಧಿಸುತ್ತೆ ಈ ವಾರದ ಆದಿಯಲ್ಲಿ. ಈ ವರ್ಷದ ಕೊನೆಯಲ್ಲಿ ನಿಮಗೇನಪ್ಪ ಅಂದರೆ ಈ ಆರೋಗ್ಯ ಬಳಲಿಕೆ ನಿಮ್ಮನ್ನು ಸ್ವಲ್ಪ ಹೈರಾಣ ಮಾಡುತ್ತೆ. ಹೀಗಾಗಿ ಬಹಳ ಬೇಗ ತಪಾಸಣೆ ಮಾಡಿಸೋದು, ಸಣ್ಣದರಲ್ಲೇ ಸ್ವಲ್ಪ ತೋರಿಸ್ಕೊಂಬಿಟ್ರೆ ಬಹಳ ಒಳ್ಳೆಯದು. ಹಬ್ಬದ ದಿವಸ ನೀವು ಮಲಗೋದಿಲ್ಲ, ಹೀಗಾಗಿ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಈ ನಿಮ್ಮ ಬಹಳ ಮುಖ್ಯವಾದದ್ದು ವ್ಯವಹಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಹಣ ಸಂಪಾದನೆಗೆ ಒಂದು ಒಳ್ಳೆಯ ದಾರಿ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಎಚ್ಚರಿಕೆಯೂ ಬೇಕು. ಧನಸ್ಥಾನದಲ್ಲಿ ಈ ಕುಜ ರಾಹು ಬುಧ ಇದೆಯಲ್ಲ, ಇದು ನಿಮ್ಮ ಮಾತನ್ನು ಹಾಳು ಮಾಡುತ್ತೆ. ಮಾತಿನಿಂದ ತೊಂದರೆಯನ್ನು ಉಂಟು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಘರ್ಷಣೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಮಂಗಳವಾರದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಡಕುಗಳು ಉಂಟಾಗಬಹುದು. ವಾಗ್ವ್ಯಯ ಅಂತ ಕರೀತಾರೆ. ಮಾತೇ ವ್ಯರ್ಥವಾಗಿಬಿಡ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಹುಷಾರು, ಇದ್ರ ಕಡೆ ಗಮನ ಇದ್ದರೆ ಆಯಿತು. ಇನ್ನು ವಾರದ ಅಂತ್ಯ ಗಮನಿಸೋಣ. ಮಕರ ರಾಶಿಯವರಿಗೆ ವಾರಾಂತ್ಯದಲ್ಲಿ ನಿಮಗೆ ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆಗಳು ಸೂಚಿಸ್ತಾ ಇದೆ. ಮಾತಿನಿಂದ ಸ್ವಲ್ಪ ಅಸಮಾಧಾನ, ಹೀಗಾಗಿ ಹುಷಾರು. ಸಾಲ ನಿವಾರಣೆಯಾಗುತ್ತೆ, ಸಮಾಧಾನ ಸಿಗ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ಸಹೋದರರು ಸೇವಕರು ಇಂಥವರಿಂದ ಸ್ವಲ್ಪ ಸಹಾಯ ನಿರೀಕ್ಷೆ ಮಾಡಬಹುದು ವಾರದ ಅಂತ್ಯದ ವೇಳೆಗೆ. ಹಬ್ಬದಿಂದ ನಿಮಗೆ ಸ್ವಲ್ಪ ವಾತಾವರಣ ಬದಲಾಗುತ್ತೆ. ಮುಖ್ಯವಾಗಿ ನಿಮಗೆ ಗುರುಬಲ ಇಲ್ಲ, ಹೀಗಾಗಿ ಸ್ವಲ್ಪ ಜೂನ್ವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಯಾವ ಕೆಲಸಗಳು ನಿಮಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಇರ್ತದೆ. ಹೀಗಾಗಿ ಈ ವಾರ ಹೇಗಿದೆಯಪ್ಪ ಅಂತಂದರೆ ನಿಮಗೆ ಕುಟುಂಬದಲ್ಲೇ ನಿಮಗೆ ತೊಡಕುಗಳು ತೊಂದರೆಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಕೃಷಿ ಧಾನ್ಯ ಕ್ಷೇತ್ರಗಳಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ. ಈ ದಿನಸಿ ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ ಶುಕ್ರ ಚೆನ್ನಾಗಿದೆ. ಹೀಗಾಗಿ ವಸ್ತ್ರ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಏನಪ್ಪ ಅಂದರೆ ಮಕರ ರಾಶಿಯವರಿಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ, ನಾಗಕವಚ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅದು ತುಂಬ ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಗೊಂದಲದ ವಾತಾವರಣ, ಕುಟುಂಬದಲ್ಲಿ ಧನ ಸೌಕರ್ಯ ಚೆನ್ನಾಗಿದೆ. ಕುಟುಂಬ ಸೌಕರ್ಯ, ಕುಟುಂಬದ ಸಹಕಾರ ಚೆನ್ನಾಗಿರ್ತದೆ. ಆದರೆ ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಹುಷಾರು. ಚರ್ಮ ಬಾಧೆ ನಿಮಗೆ ಅತಿಯಾಗಿ ಕಾಡಬಹುದು, ಕಣ್ಣಿನ ಬಾಧೆಗಳು ಕಾಡಬಹುದು, ತಲೆ ನೋವು, ತಲೆ ಆಲೋಚನೆಗಳ ಭಾರ ನಿಮ್ಮನ್ನು ಕುಸಿಯೋ ಹಾಗೆ ಮಾಡುತ್ತೆ. ಆ ರೀತಿಯಲ್ಲಿದೆ. ಮತ್ತು ಶುರುವಾಗ್ತಾ ಇದೆ ಬೇರೆ, ಕುಜ ಬೇರೆ ಮುಂದೆ ಬಂದುಬಿಟ್ಟಿದ್ದಾನೆ, ರಾಹುವಿನ ಒತ್ತಡಕ್ಕೆ ಸಿಕ್ಕಾಕೊಳ್ತೀರಾ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಆಲೋಚನೆ ಮಾಡಿ ಮಾಡಿ ಯಾವುದಕ್ಕೆ ಆಲೋಚಿಸ್ತಾ ಇದ್ದೀರ ಗೊತ್ತಾಗೋದಿಲ್ಲ. ಈ ರೀತಿಯ ಒಂದು ಹೊರೆ ನಿಮ್ಮನ್ನು ಕಾಡುತ್ತೆ. ವ್ಯಾಪಾರಿಗಳಷ್ಟೇ, ಗಡಿಬಿಡಿ ಮಾಡ್ಕೋಬೇಡಿ. ವ್ಯಾಪಾರದಲ್ಲಿ ಸ್ವಲ್ಪ ಶಾಂತವಾಗಿರಿ.
ಒಂದು ವ್ಯವಹಾರ ಒಂದು ಸಣ್ಣ ತೊಂದರೆ ಅಂದರೆ ಅಷ್ಟು ಪ್ರಮಾಣದ ಲಾಭವನ್ನು ಬಿಟ್ಟರೂ ಆಯಿತು, ಆದರೆ ಇಡೀ ಸಾಮಗ್ರಿಗಳನ್ನು ಹಾಳು ಮಾಡ್ಕೋಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ವ್ಯಾಪಾರಿಗಳು ಬಹಳ ಮುಖ್ಯವಾಗಿ. ನಿಮಗೆ ಬುದ್ಧಿಯು ಮಂಕಾಗ್ಬಿಡುತ್ತೆ ಈ ವಾರದ ಆದಿಯಲ್ಲಿ. ಕಾರಣ ಮಾಂದಿ ಗುರು ಜೊತೆ ಇದ್ದಾಗ ಬುದ್ಧಿ ವ್ಯತ್ಯಾಸ ಆಗ್ತಕ್ಕಂಥ ತಪ್ಪು ನಿರ್ಣಯ ಮಾಡಿಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹುಷಾರು. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಕುಂಭರಾಶಿಯವರಿಗೆ ನಿಮಗೆ ಬುದ್ಧಿ ಕೌಶಲ್ಯ ಚೆನ್ನಾಗಿರುತ್ತದೆ, ಸಚ್ಚಿಂತನೆ ಬರುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಸ್ವಲ್ಪ ಇದ್ದೇ ಇದೆ, ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ. ಸ್ವಲ್ಪ ಯುಗಾದಿ ನಂತರದಲ್ಲಿ ಸ್ವಲ್ಪ ಬುದ್ಧಿ ಚುರುಕಾಗ್ತಕ್ಕಂಥದ್ದು. ಗುರು ಅಲ್ಲಿ ಮಾಂದಿ ಬಿಡುಗಡೆ ಆದ ತಕ್ಷಣ ಸದ್ಬುದ್ಧಿ ಬರುತ್ತೆ, ಗುರುವಿನ ಮಾರ್ಗದರ್ಶನ ಇತ್ಯಾದಿ ಸಿಗುವ ಸಾಧ್ಯತೆ ಚೆನ್ನಾಗಿದೆ. ಅಲ್ಲಿಂದ ತುಂಬ ಚೆನ್ನಾಗಿರ್ತದೆ, ಆತಂಕ ಬೇಡ. ಪ್ರಾರ್ಥನೆಗೆ ಕುಂಭರಾಶಿಯವರಿಗೆ ಸುಬ್ರಹ್ಮಣ್ಯ ಕವಚ ಹೇಳಿಕೊಳ್ಳಿ. ಆರೋಗ್ಯ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಅನಿವಾರ್ಯ ಇದೆ, ಇದನ್ನು ತಪ್ಪದೆ ಹೇಳಿಕೊಳ್ಳಿ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಲಾಭ, ಶುಭ ಸಲಹೆ ಸಿಗುತ್ತೆ, ಬಂಧು ಮಿತ್ರರಲ್ಲಿ ಸ್ವಲ್ಪ ಕಲಹದ ವಾತಾವರಣ, ಪ್ರಯಾಣದಲ್ಲೂ ಅಷ್ಟೇ. ಹಬ್ಬಕ್ಕೆ ನಾವು ಹೊರಟಿದ್ರೆ ಸ್ವಲ್ಪ ಶಾಂತವಾಗಿ ಸಮಾಧಾನವಾಗಿ ಹೋಗಿ, ಹೈ ಸ್ಪೀಡಲ್ಲಿ ಹೋಗ್ಬಿಡೋದು, ಪ್ರಮಾದ ಏರ್ಪಾಡಾಗುವ ಲಕ್ಷಣ ಇದೆ, ಸಾಧ್ಯತೆ ಇದೆ, ಹೀಗಾಗಿ ಹುಷಾರು. ಇನ್ನು ವಸ್ತ್ರಾಲಂಕಾರ ಕ್ಷೇತ್ರದಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆಭರಣ, ವಸ್ತ್ರ, ಅಲಂಕಾರ ಇತ್ಯಾದಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಆಗುತ್ತೆ. ಸ್ತ್ರೀಯರಿಗಂತೂ ಲಾಭದಾಯಕವಾಗಿದೆ. ವಾರದಾದಿಯಲ್ಲಿ ತುಂಬ ಶುಭದಾಯಕವಾಗಿದೆ, ಆದರೆ ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಬಂಧು ಮಿತ್ರರಲ್ಲಿ ಸ್ವಲ್ಪ ಕಲಹ ಬರುವ ಸಾಧ್ಯತೆ, ಹುಷಾರು. ಯಾರಿಗೂ ಪ್ರಾಮಿಸಿಂಗ್ ಮತ್ತೊಂದು ಮಗದೊಂದು ಮಾಡಬೇಡಿ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಅಂದರೆ ಯುಗಾದಿ ಸಂದರ್ಭ ಹೇಗಿದೆ ಅಂತ. ಹೆಚ್ಚಿನ ವ್ಯಯ, ಅಲೆದಾಟ ಇದೆ. ಬಂಧು ಸ್ನೇಹಿತರಿಂದ ತುಂಬ ಸಂತೋಷ, ಒಳ್ಳೆಯ ಔತಣ ಕೂಟಗಳು ಇತ್ಯಾದಿ ಸಮಾರಂಭಗಳು, ಮನಸ್ಸಿಗೆ ಹಬ್ಬವೇ ಒಂದು ಹಿತವಾದ ವಾತಾವರಣ ನಿರ್ಮಾಣ ಮಾಡುತ್ತೆ. ಮನೆಯಲ್ಲಿ ಒಂದು ಶಾಂತ ಪರಿಸರ ಇರುತ್ತದೆ, ಚೆನ್ನಾಗಿದೆ, ಆತಂಕ ಇಲ್ಲ. ಕೊನೆಯಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಚೆನ್ನಾಗಿ ಸುಖವಾಗಿರ್ತೀರ. ಸ್ವಲ್ಪ ನೀವು ಕೂಡ ಅಧಿಕ ವ್ಯಯ ಸೂಚಿಸ್ತಾ ಇದೆ. ಧನಾಧಿಪತಿ ವ್ಯಯದಲ್ಲಿ ರಾಹು ಯುಕ್ತನಾದಾಗ ಆ ರೀತಿಯ ವ್ಯಯದಿಂದ ಅಪಮಾನಗಳು, ತೊಂದರೆಗಳು ಉಂಟಾಗೋ ಸಾಧ್ಯತೆ ಇರುತ್ತದೆ. ರಹಸ್ಯ ವಿಚಾರಗಳಿಂದ ಸಮಸ್ಯೆಗಳು ಉಂಟಾಗ್ಬಿಡಬಹುದು, ಹುಷಾರು. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಎಳನೀರನ್ನ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ಶಾಸ್ತ್ರಿಗಳೇ, ದ್ವಾದಶ ರಾಶಿಗಳ ವಾರದ ಫಲವನ್ನು ನೋಡಿದ್ವಿ. ನಮ್ಮ ಜೊತೆ ಒಬ್ಬರು ಕಾಲರ್ ಹಿಡಿದರೆ ಮಾತಾಡಿಸ್ತಾ ಹೋಗೋಣ. ಚಿಕ್ಕಮಗಳೂರಿನಿಂದ ಸೋಮಶೇಖರ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸೋಮಶೇಖರ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ ಮೇಡಮ್. 4/7/1988. 1988. ಹುಟ್ಟಿದ ಸಮಯವನ್ನ ತಿಳಿಸಿ. ಸೋಮವಾರ ಮೇಡಮ್. ಸೋಮವಾರ ರಾತ್ರಿ 11 ಗಂಟೆಗೆ. ರಾತ್ರಿ 11 ಗಂಟೆಗೆ. ಏನ್ ಪ್ರಶ್ನೆ ಇತ್ತು ಮೇಡಮ್? ಅದೇ ನಮ್ದು ಕೆಲ್ಸದ್ದು ಇದು ಮತ್ತೆ ಸಾಲದ ಸಮಸ್ಯೆ, ದುಡ್ಡಿಂದು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಹಾಂ, ನಮಸ್ಕಾರ ಸೋಮಶೇಖರ್ ಅವರು. ನಮಸ್ತೆ. ನಮಸ್ಕಾರ. ಪಾಪ ನೀವು ಹೇಳಿದ್ರಿ ಏನು ಕೆಲಸದ ಒತ್ತಡ, ಸಾಲದ ಒತ್ತಡ ಇತ್ಯಾದಿ ಅಲ್ವಾ? ಪ್ರಸ್ತುತ ನಿಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥ ರಾಹು ಭುಕ್ತಿ ನಡೀತಾ ಇದೆ. 2028 ಮಾರ್ಚ್ವರೆಗೆ ಈ ಒಂದು ಭುಕ್ತಿ ಇದೆ. ಅದು ಲಗ್ನದಲ್ಲಿ ಚಂದ್ರ ಮತ್ತು ರಾಹು ಸೇರಿದಾಗ ಆಲೋಚನೆಗಳ ಭಾರ ಜಾಸ್ತಿ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಒಂದು ಸಲ ಯಾವುದಾದ್ರೂ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನ ಕ್ಷೇತ್ರ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಸಾಧ್ಯವಾದರೆ ನಮ್ಮ ಕುಕ್ಕೆಗೋ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗಿ ಒಂದು ವಿಶೇಷ ಮಹಾಪೂಜೆ ಸಲ್ಲಿಸಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬಂದರೆ ತುಂಬ ಒಳ್ಳೆಯದು. ಇದು ನಮ್ಮನ್ನು ಸ್ವಲ್ಪ ಈ ಭಾರದಿಂದ ಸ್ವಲ್ಪ ತಪ್ಪಿಸಿ ನಮಗೊಂದು ಶಾಂತಿ ಏರ್ಪಾಡು ಮಾಡಿಕೊಡುತ್ತೆ. ಮನಸ್ಸಿಗೆ ಒಂದು ನಿರಾಳತೆ ಇದೆಯಪ್ಪ ಅನ್ನೋದನ್ನು ತಂದುಕೊಡುತ್ತೆ. ಕೆಲಸದಲ್ಲೂ ಅಷ್ಟೇ, ಕರ್ಮಾಧಿಪತಿ ಕುಜನೇ ಆಗಿದ್ದಾನೆ. ಹೀಗಾಗಿ ಸುಬ್ರಹ್ಮಣ್ಯನ ಆರಾಧನೆ ನಿಮ್ಮ ಪಾಲಿಗೆ ಒಂದು ವರವಾಗುತ್ತೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಕೊಬ್ಬರಿ, ಕಲ್ಸಕ್ಕರೆ ಅದನ್ನು ಸಮರ್ಪಣೆ ಮಾಡಿ. ಇದು 2028 ಮಾರ್ಚ್ವರೆಗೆ ನಿರಂತರವಾಗಿ ಶ್ರದ್ಧೆಯಿಂದ ಮಾಡಿ. ಖಂಡಿತ ಇದರಿಂದ ಹೊರಗೆ ಬರ್ತೀರಾ, ಕೆಲವೇ ವಾರಗಳಲ್ಲಿ ಹೊರಗೆ ಬರ್ತೀರಾ. ಒಳ್ಳೆಯದ. ಧನ್ಯವಾದಗಳು ಸೋಮಶೇಖರ್ ಅವರೇ. ಈಗ ಸಕಲೇಶ್ಪುರದಿಂದ ವಿಜಯ್ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 19/4/1948. 1948. ಓಕೆ, ಹುಟ್ಟಿದ ಸಮಯವನ್ನ ತಿಳಿಸಿ. 3:15 ರಿಂದ 3:15. ಮಧ್ಯಾಹ್ನ 3:15 ರಿಂದ 3:15. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ವಿಜಯವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಏನು ತಮ್ಮ ಪ್ರಶ್ನೆ? ಸರ್, ಇದು 2 ವರ್ಷದಿಂದ ನನ್ ಕಣ್ಣಿನ ತೊಂದರೆ ಇದೆ. ಒಂದ್ ಕಣ್ಣು ಆಪರೇಷನ್ ಆಗಿದೆ, ಅದೇನು ಅಷ್ಟೇನು ಕಾಣಿಸ್ತಾ ಇಲ್ಲ. ಈಗ ಇದೊಂದು
ಒಂದು ವರ್ಷದಿಂದ ಮತ್ತೊಂದು ಕಣ್ಣು ಆಪರೇಷನ್ ಆಗಿದೆ. ಅದು ಹೇಗೆ, ಮುಂದೆ ಏನಕ್ಕೆ ತೊಂದರೆ ಇದೆಯಾ, ಕಾಣಿಸುತ್ತಾ ಹೇಗೆ ಅಂತ? ಆಗಲಿ ನೀವು ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡಬೇಡಿ. ಈಗ ಶನಿ ದಶೆಯಲ್ಲಿ ತಮಗೆ ಶನಿ ಭುಕ್ತಿ ನಡೀತಾ ಇದೆ, ಆಯಿತಾ. ಶನೈಶ್ಚರ ನಿಮಗೆ ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಒಂದು ಭಯವನ್ನು ಉಂಟು ಮಾಡ್ತಾನೆ. ಅಷ್ಟಮ ಸ್ಥಾನ ಅದು ಭಯಸ್ಥಾನ, ಹೌದು. ಹೀಗಾಗಿ ಆ ಭಯದಿಂದ ನಿಮಗೆ ಹೀಗಾಗ್ತಾ ಇದೆ. ಭಯವೇ ಎಷ್ಟೋ ಬಾರಿ ನಮ್ಮನ್ನು ಅತಂತ್ರ ಸ್ಥಿತಿಗೆ ತಳ್ಳಿಬಿಡುತ್ತೆ. ಹೀಗಾಗಿ ಭಯ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಬೇಕು. ಭಯಕೃತ್ ಭಯನಾಶನಃ ಅಂತ ಅಲ್ಲಿ ಬರ್ತದಲ್ಲ, ಹೀಗಾಗಿ ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಳ್ಳಿ. ಏನು ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಲಗ್ನದಲ್ಲಿ ಗುರುವಿದ್ದರೆ ಅದೊಂದು ಬಲ, ಹೀಗಾಗಿ ಅಂಥ ಪ್ರಮಾದಗಳೇನು ಸಂಭವಿಸೋದಿಲ್ಲ. ವಿಷ್ಣು ಸಹಸ್ರನಾಮದ ಜೊತೆಗೆ ಶನೈಶ್ಚರ ಕವಚವನ್ನು ಹೇಳ್ಕೊಳ್ಳಿ ಬಂದರೆ, ಇಲ್ಲ ಕೇಳಿಸ್ಕೊಳ್ಳಿ. ಸರಳವಾಗಿದೆ, ಏನು ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಒಳ್ಳೆಯದಾಗಲಿ. ಧನ್ಯವಾದಗಳು ವಿಜಯ್ ಅವರೇ. ನಾವೀಗ ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೀವಿ. ವಾರದ ವಿಶೇಷ ಮಂತ್ರ ಯಾವುದು ಅನ್ನೋದನ್ನು ನೋಡೋಣ. ಶಾಸ್ತ್ರಿಗಳೇ, ಈ ವಾರದ ವಿಶೇಷ ಮಂತ್ರವನ್ನು ತಿಳಿಸೋದಾದರೆ? ಖಂಡಿತ. ನಾನಾಗಲೇ ಹೇಳಿದೆ, ನಾಗನ ಕಾಳಸರ್ಪ ದೋಷ ಅಂಥದ್ದೊಂದು ಸಮಸ್ಯೆ ಎದುರಾಗ್ತಾ ಇದೆ ಅಂತ. ಆ ನಿವಾರಣೆಗೆ ಒಂದು ಮಂತ್ರವನ್ನು ಗಮನಿಸಿ. ಇದನ್ನು ಪ್ರತಿ ದಿವಸ ಹೇಳಿಕೊಳ್ಬಹುದು. ನಮಸ್ತೆ ಸರ್ವಲೋಕೇಶ, ನಮಸ್ತೆ ಲೋಕವಂದಿತ, ನಮಸ್ತೇಸ್ತು ಸದಾ ನಾಗ, ತ್ರಾಹಿ ಮಾಂ ದುಃಖ ಸಾಗರ ಅಂತ. ದುಃಖ ಸಾಗರದಿಂದ ನಮ್ಮನ್ನು ಕಾಪಾಡ್ತಕ್ಕಂಥವನು ಯಾರಪ್ಪ ಅಂದರೆ ನಾಗ ಆಗಿದ್ದಾನೆ. ಹೀಗಾಗಿ ಇಂತಹ ನಾಗನಿಗೆ ನಾವು ನಮಸ್ಕಾರ ಸಲ್ಲಿಸೋಣ ಅಂತ ಈ ಮಂತ್ರವನ್ನು ಪ್ರತಿ ದಿವಸ ಎಷ್ಟು ಸಲ ಹೇಳ್ಕೋಬೇಕಪ್ಪ ಅಂದರೆ ಕನಿಷ್ಠ 28 ಸಲ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಎಲ್ಲ ರಾಶಿಯವರು, ನನ್ನ ರಾಶಿನೋ ಇನ್ನೊಂದು ಯಾರೋ ಒಂದು ರಾಶಿ 2 ರಾಶಿ ಅಂತಲ್ಲ, ಈ ಎಲ್ಲ ರಾಶಿ ಗೊತ್ತಿರೋರು ಗೊತ್ತಿಲ್ಲ ಅಂತಕ್ಕಂಥವ್ರು ಕೂಡ ಹೇಳಬಹುದಾದ ಒಂದು ಸರಳವಾದ ಮಂತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರ. ಜೊತೆಗೆ ವೀಕ್ಷಕರ ಕರೆಗಳಿಗೆ ಸ್ಪಂದಿಸಿ ಅವರಿಗೆ ಪರಿಹಾರವನ್ನು ಕೂಡ ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.